ಸ್ತೋತ್ರಮೆಸಯ್ಯ. ರಾಜಾ ನಿ ಸನ್ನಿಧಿ ಆನಂದವೇ, ಎಂದೆಂದು ನನಗೆ ಆನಂದವೇ. ರಾಜಾ ನಿ ಸನ್ನಿಧಿ ಆನಂದವೇ, ಎಂದೆಂದು ನನಗೆ ಆನಂದವೇ. ಸ್ತೋತ್ರ ರಾಜಾ ಯೇಸು ರಾಜಾ, ನನ್ನ ಯೇಸು ರಾಜಾ. ಸ್ತೋತ್ರ ರಾಜಾ ಯೇಸು ರಾಜಾ, ನನ್ನ ಯೇಸು ರಾಜಾ. ಇನ್ನು ನಿನ್ನ ಅರಿಯಬೇಕು, ಇನ್ನು ನಿನ್ನ ಅರಿಯಬೇಕು. ನಿನ್ನ ಬಳಿ ಸೇರಬೇಕು, ನಿನ್ನ ಬಳಿ ಸೇರಬೇಕು. ಸ್ತೋತ್ರ ರಾಜ ಯೇಸು, ನನ್ನ ಯೇಸು ರಾಜ. ಸ್ತೋತ್ರ ರಾಜ ಯೇಸು ರಾಜ, ನನ್ನ ಯೇಸು ರಾಜ. ಸ್ತೋತ್ರ ರಾಜ ಯೇಸು ರಾಜ, ನನ್ನ ಯೇಸು ರಾಜ. ಅಪ್ಪ, ನಿನ್ನ ಸನ್ನಿಧಿಗಾಗಿ ಸ್ತೋತ್ರ, ನಿನ್ನ ಸಮ್ಮುಖಕ್ಕಾಗಿ ಸ್ತೋತ್ರ, ನಿನ್ನ ಕೃಪೆ ಕರುಣೆಗಾಗಿ ದೇವರೇ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವಪ್ಪ. ಅಪ್ಪ ದೇವರೇ, ಈ ವೇಳೆಯಲ್ಲಿ ಕರ್ತನೆ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಸ್ತೋತ್ರ ಅಯ್ಯ, ವಿಶೇಷವಾಗಿ ಕರ್ತನೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತಿದ್ದೇವೆ. ಸ್ತೋತ್ರಯ್ಯ, ನಿನ್ನ ಬಲದಿಂದ ನಮ್ಮನ್ನು ತುಂಬಿಸಿರಿ ಕರ್ತನೆ. ಸ್ತೋತ್ರ. ಈ ಅಲ್ಪ ಕಾಲ ಕರ್ತನೆ ನಿನ್ನ ವಾಕ್ಯದಲ್ಲಿ ನಾವು ಕರ್ತನೆ ಸ್ತೋತ್ರ ಧ್ಯಾನ ಮಾಡಲಿಕ್ಕಿರುವಾಗ ಪವಿತ್ರಾತ್ಮನೆ ವಾಕ್ಯದ ಮುಖಾಂತರ ನೀವೇ ಮಾತನಾಡ್ರಯ್ಯ, ನಿನ್ನ ಕೃಪೆಯಿಂದ ಮಾತನಾಡ್ರಿ. ಸ್ತೋತ್ರಯ್ಯ, ನೀನೇ ಉಪಯೋಗ ಮಾಡಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ನನ್ನನ್ನು ಒಪ್ಪಿಸಿಕೊಡ್ತೇನೆ. ಕೇಳುವ ನಿನ್ನ ಮಕ್ಕಳನ್ನು ಒಪ್ಪಿಸಿಕೊಡ್ತೇನೆ. ಮಾನುಷಿಕ ಜ್ಞಾನದಿಂದ ವಿವರಿಸುವುದು ಅಸಾಧ್ಯ, ಹಾಗೆಯೇ ಮಾನುಷಿಕ ಜ್ಞಾನದಿಂದ ನಿನ್ನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಅಸಾಧ್ಯ. ಅಪ್ಪ, ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ಮರೆ ಮಾಡ್ರಿ. ಅಪ್ಪ, ನಿನ್ನ ಒಂದು ದೈವಿಕವಾದ ಜ್ಞಾನ ಕೊಡ್ರಿ, ಮನನೇತ್ರಗಳನ್ನು ತೆರೆಯ ಮಾಡ್ರಿ. ನಿನ್ನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದ ಕೃಪೆಯನ್ನು ನೀನು ಅನುಗ್ರಹಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತಾ ಕರ್ತನೆ ನಮ್ಮನ್ನು ತಗ್ಗಿಸಿಕೊಂಡು ನಿನ್ನ ನಾಮವನ್ನು ಹೆಚ್ಚಿಸುತ್ತೇವೆ. ಸಕಲ ಮಹಿಮೆ ಘನತೆ ನಿಮ್ಮೊಬ್ಬರಿಗೆ ನಾವು ಸಲ್ಲಿಸುತ್ತೇವೆ. ಯೇಸುವಿನ ದಿವ್ಯನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯಾದ ದೇವರೇ, ಆಮೇನ್ ಆಮೇನ್. ಎಲ್ಲರೂ ಜೋರಾಗಿ ಆಮೇನ್. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವ್ರಿಗೆ ಸ್ತೋತ್ರ. ಈ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯದ ಕಡೆಗೆ ನಾವು ನೋಡಿಕೊಳ್ಳುವ ಹಾಗೆ ನಮ್ಮ ಕೀರ್ತನೆ ಪುಸ್ತಕದಿಂದ ನಾವು ತೆರೆದು 107ನೇ ಅಧ್ಯಾಯ ಅದರ 9ನೇ ವಚನವನ್ನು ನಾವು ತೆಗೆದು ವಾಕ್ಯವನ್ನು ಓದೋಣ. ಜನವಿರುವ 107:9. ಆತನು ಬಾಯಾರಿದವರ ಆಸೆಯನ್ನು ಪೂರೈಸಿ, ಆತನು ಬಾಯಾರಿದವರ ಆಸೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ, ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. ಆಮೇನ್. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ದೇವ್ರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನಾವು ನೋಡ್ತೇವೆ. ಸತ್ಯವೇದ ಗ್ರಂಥದಲ್ಲಿ ದೇವರು ಎಲ್ಲಾದರೂ ಯಾರನ್ನಾದರೂ ಆಶೀರ್ವಾದ ಮಾಡಿದ್ದಾನ ಅಂತಂತಂದರೆ ದೇವರು ಬಲವಂತವಾಗಿ ಅವರನ್ನು ಹುಡುಕಿಕೊಂಡು ಹೋಗಿ ಬಲವಂತವಾಗಿ ದೇವರು ಯಾರನ್ನೂ ಆಶೀರ್ವಾದ ಮಾಡಿಲ್ಲ. ಬದಲಾಗಿ ದೇವರು, ನೀವು ಎಲ್ಲೇ ಸತ್ಯವೇದ ಗ್ರಂಥದಲ್ಲಿ ಎಲ್ಲೇ ನೀವು ಚರಿತ್ರೆಯನ್ನು ತೆಗೆದು ನೋಡಿದಾಗ ಅಲ್ಲಿ ಯಾರಾದರೂ ದೇವರ ಕೈಯಿಂದ ಬಲವಾಗಿ ಉಪಯೋಗಿಸಲ್ಪಟ್ಟಿದ್ದಾರಂದರೆ, ದೇವರ ಕೈಯಿಂದ ಆಶೀರ್ವಾದ ಹೊಂದಿದಾರಪ್ಪ ಅಂತಂದರೆ, ಅದರ ಹಿಂದೆ ಒಂದು ದೇವರಿಗೋಸ್ಕರ ಒಂದು ದಾಹ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಆಮೇನ್. ಹಲ್ಲೆಲೂಯಾ. ಅದಕ್ಕೆ ಯೆಶಾಯನ ಗ್ರಂಥದಲ್ಲಿ ಕೂಡ ಆತನು ಈ ರೀತಿಯಾಗಿ ಹೇಳ್ತಾನೆ, ಎಲೆ ಬಾಯಾರಿದ ಸಕಲ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ಹಲ್ಲೆಲೂಯಾ. ಏನಂತ ಕರೀತದಾನೆ? ಎಲೆ ಬಾಯಾರಿದ ಸಕಲ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ಹಾಗಾದರೆ ನಿಜವಾಗ್ಲೂ ನಾವು ನೋಡುವಾಗ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಯಾರನ್ನ ಕರೀತದನಪ್ಪ ಅಂತಂದರೆ, ಹೊಟ್ಟೆ ತುಂಬಿದವ್ರನ್ನ ಆತನು ಕರೀತಾ ಇಲ್ಲ. ಹಲ್ಲೆಲೂಯಾ. ಅಂತಂದರೆ ಯಾರು ದಾಹಗೊಂಡಿದ್ದಾರೋ,
ದೇವರ ಆಶೀರ್ವಾದಕ್ಕಾಗಿ ದಾಹಗೊಂಡಿದ್ದಾರೋ, ದೇವರಿಗಾಗಿ ದಾಹಗೊಂಡಿದ್ದಾರೋ, ದೇವರಂದ್ರೆ ಪಡುವುದಕ್ಕಾಗಿ, ದೇವರ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿ ಯಾರು ದಾಹಗೊಂಡಿದ್ದಾರೋ ಅಂಥವರನ್ನ ದೇವರು ಕರೀತಾ ಇದ್ದಾನೆ. ಎಲೆ ಬಾಯಾರಿದ ಸಕಲ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಹಲ್ಲೆಲೂಯಾ. ಕ್ರಯ ಕೊಡದೆ ನೀವು ತೆಗೆದುಕೊಳ್ಳಿರಿ, ಉಚಿತವಾಗಿ ತೆಗೆದುಕೊಳ್ಳಿರಿ. ಅಂದರೆ ದೇವರು ಕೊಡುವಂಥ ಆ ಜೀವ ಜಲ ಅದು ಉಚಿತವಾಗಿರುವಂಥದ್ದಾಗಿದೆ. ಆದರೆ ಏನಂದರೆ ಆ ಜೀವಜಲ ದೇವರು ನಮಗೆ ಕೊಡಬೇಕಪ್ಪ ಅಂತಂತಂದರೆ ಆ ಜೀವಜಲ ನಾವು ಕುಡಿಯುವುದಕ್ಕೆ ನಮಗೆ ಮುಖ್ಯವಾಗಿ ಏನು ಬೇಕಂದರೆ ನಾವು ಬೆಲೆ ಅಂತಲ್ಲ, ಅದಕ್ಕೆ ಕ್ರಯ ಕೊಡುವಂಥದ್ದಿಲ್ಲ, ಬದಲಾಗಿ ನಮ್ಮ ಒಳಗೆ ದಾಹಗೊಂಡಿರಬೇಕು. ಆಮೇನ್, ಹಲ್ಲೆಲೂಯಾ. ಈ ಲೋಕದಲ್ಲಿ ದೇವರು ನಮ್ಮನ್ನು ಕರೀತಿರ್ಬೇಕಾದ್ರೆ ಯಾವ ಸಂಗತಿ ಬಗ್ಗೆ ಇಲ್ಲಿ ಮಾತನಾಡ್ತದಾನೆ ಅಂತಂದರೆ, ಇಹಲೋಕದ ಒಂದು ದಾಹ ಬಗ್ಗೆ, ಅಂದರೆ ಇಹಲೋಕದ ಒಂದು ತೃಪ್ತಿ ಬಗ್ಗೆ ದೇವರು ಮಾತನಾಡ್ತಾ ಇಲ್ಲ. ದೇವರು ನಮಗೆ ಶಾಶ್ವತವಾದ ತೃಪ್ತಿಯನ್ನು ಕೊಟ್ಟು, ಅಂದರೆ ನಮ್ಮ ಆತ್ಮದ ತೃಪ್ತಿ ಬಗ್ಗೆ ದೇವರು ಇಲ್ಲಿ ಮಾತನಾಡ್ತಾ ಇದ್ದಾನೆ. ಮನುಷ್ಯನಿಗೆ ಇಹಲೋಕದಲ್ಲಿ ನೋಡುವಾಗ ಭೌತಿಕವಾದ ವಿಷಯಗಳಿಂದ ಯಾವುದರಲ್ಲಿ ತೃಪ್ತಿ ಇಲ್ಲ. ನೀವು ಬೇಕಾದ್ರೆ ಯಾರನ್ನಾರು ಹೋಗಿ ನೀವು ಶ್ರೀಮಂತರನ್ನ ಕೇಳ್ರಿ, ನಿಮಗೇನ್ರಿ ಇಷ್ಟು ಹಣ ಸಂಪಾದನೆ ಮಾಡಿದಿರಲ್ಲ, ಇಷ್ಟು ಆಸ್ತಿ ಸಂಪಾದನೆ ಮಾಡಿದಿರಲ್ಲ, ನಿಮಗೆ ತೃಪ್ತಿ ಆಯ್ತಾ ಅಂತ ಕೇಳಿದ್ರೆ ಇಲ್ಲ, ತೃಪ್ತಿ ಇಲ್ಲ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಈಗ ಒಂದು ಆಫ್ಟರ್ ಬಿಲ್ಡಿಂಗ್ ಕಟ್ಟೋವರೆಗೂ ಮನುಷ್ಯ ಏನಂತಾನಂದ್ರೆ, ಒಂದು ಆಫ್ಟರ್ ಬಿಲ್ಡಿಂಗ್ ಕಟ್ಟೋವರೆಗೂ ನನಗೇನು ಆಸೆ ಇಲ್ಲಪ್ಪ, ಒಂದು ಆಫ್ಟರ್ ಬಿಲ್ಡಿಂಗ್ ಕಟ್ಬಿಟ್ರೆ ಅಷ್ಟೇ ಸಾಕಂತಾನೆ. ಆಮೇಲೆ ಒಂದು ಆಫ್ಟರ್ ಕಟ್ಟಿದ ಮೇಲೆ ಹೋಗ್ರಿ ಕೇಳ್ರಿ, ಏನ್ರಿ ತೃಪ್ತಿ ಆಯ್ತಾ ಅಂದ್ರೆ ಇಲ್ಲ ನನಗೆ ಇನ್ನೊಂದು ಆಫ್ಟರ್ ಮೇಲೆ ಕಟ್ಟಬೇಕು, ಕಾಲ ಮೇರಿಸಿ ಕಟ್ಟಬೇಕು ಅಂತಾನೆ. ಅದನ್ನು ಕಟ್ಟಿದ ಮೇಲೆ ಮತ್ತೆ ಮೂರನೇದು 4ನೇದು ಮನುಷ್ಯ ಕಟ್ಟಿದ ಮೇಲೆ ಮತ್ತೆ ಹೋಗಿ ಕೇಳ್ರಿ ನಿನಗೆ ತೃಪ್ತಿನಾ ಅಂತಂದರೆ ಇಲ್ಲ ನಾನು ಪಾಯ ಹಾಕಕ್ಕರೆ ಬರೀ 3 ಆಫ್ಟರಿಗೆ ಅಷ್ಟೇ ಹಾಕಿದೆ, ಈಗ ಇನ್ನೊಂದು ಪ್ಲಾಟ್ ತಗೋಬೇಕು, ಇನ್ನೊಂದು ಪ್ಲಾಟ್ ತಗೊಂಡು ಮನೆ ಕಟ್ಟಿ ನನಗೆ ಕಿರಾಯಿ ಕೊಡ್ಬೇಕಂತ ನನಗೆ ಆಸೆ ಐತೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಈಗ ಮೊಬೈಲ್ ತೆಗೆದುಕೊಳ್ಳುವ ವ್ಯಕ್ತಿಯನ್ನು ನೋಡ್ರಿ, ಮೊಬೈಲ್ ತೆಗೆದುಕೊಳ್ಳುವಾಗ ನನಗೊಂದು ಸಾಕಪ್ಪ, ಒಂದು 8 GB ರ್ಯಾಮ್ ಇರೋದು ಮೊಬೈಲ್ ತಗೊಂಡ್ರೆ ಸಾಕು ಅಂತೇಳಿ ಅಂದ್ಕೊಳ್ತಾನೆ. 128 GB ಇರೋದು ತಗೊಂಡ್ರೆ ಸಾಕು ಅಂತೇಳಿ ಅಂದ್ಕೊಳ್ತಾನೆ. ತೆಗೆದುಕೊಂಡಾದ್ಮೇಲೆ ಸ್ವಲ್ಪ ದಿವಸ ಯೂಸ್ ಮಾಡಿದಾದ್ಮೇಲೆ ಏನಪ್ಪ ಈ ಮೊಬೈಲಿಂದ ನೀನು ತೃಪ್ತಿ ಹೊಂದಿದೆ ಅಂತಂದರೆ, ಅಷ್ಟು ಇದು ಆಗ್ತಾ ಇಲ್ರಿ, ಇನ್ನೂ ಸ್ವಲ್ಪ ಚೆನ್ನಾಗಿರೋದಿದ್ರೆ ಚೆನ್ನಾಗಿರ್ತಿತ್ತು. ಒಂದು 16 GB ರ್ಯಾಮ್ ಮೊಬೈಲ್ ಇರೋದು, ಆಮೇಲೆ ಒಂದು 250 ಅಟ್ಲೀಸ್ಟ್ ಒಂದು 256 GB ಅಥವಾ 512 GB ರ್ಯಾಮ್ ಇರೋದಿದ್ದರೆ ಸ್ವಲ್ಪ ಫೋಟೋಸ್ಗೆ, ಎಡಿಟಿಂಗ್ಗೆ, ಅದಕ್ಕೆ ಇದಕ್ಕೆ ಚೆನ್ನಾಗಿರ್ತತೆ. ಇದರಲ್ಲಿ ಅಷ್ಟು ತೃಪ್ತಿ ಇಲ್ಲ. ಪ್ರಾರಂಭದಲ್ಲಿ ಇದು ಸಿಕ್ಕರೆ ಸಾಕು ಅಂತ ಅಂದ್ಕೊಂಡೆ, ಆಮೇಲೆ ಗೊತ್ತಾಯಿತು ತಗೊಂಡ್ಮೇಲೆ ಮತ್ತೆ ಇನ್ನೊಂದು ತಗೋಬೇಕು ಅಂತೇಳಿ. ಹಲ್ಲೆಲೂಯಾ. ಗಾಡಿ ತೆಗೆದುಕೊಂಡು ಹೋಗಿ ಕೇಳ್ರಿ, ಏನಪ್ಪ ನೀನು ಈ ಗಾಡಿ ತೆಗೆದುಕೊಂಡಿಲ್ಲ, ಈ ಗಾಡಿಗೆ ತೃಪ್ತಿನ ಅಂದರೆ ತೆಗೆದುಕೊಳ್ಳುವಾಗ ಈ ಗಾಡಿ ಸಿಕ್ಕರೆ ಸಾಕು ಅಂತ ಅಂದ್ಕೊಳ್ತಾನೆ. ಆ ಗಾಡಿ ತೆಗೆದುಕೊಂಡು ಸ್ವಲ್ಪ ದಿವಸ ಯೂಸ್ ಮಾಡಿ ಆದಮೇಲೆ ಈ ಗಾಡಿಯಲ್ಲಿ ನನಗೆ ತೃಪ್ತಿ ಇಲ್ಲ, ಇನ್ನೊಂದು ಹೊಸ ಗಾಡಿ ಬಂದತ್ತಲ್ಲ ಆ ಗಾಡಿಯಲ್ಲೇ ನನಗೆ ಆ ಗಾಡಿ ತೆಗೆದುಕೋಬೇಕು ಅಂತ ಆಸೆ ಐತೆ ಅಂತೇಳಿ. ಒಂದು ವೇಳೆ ಕಾರ್ ತೆಗೆದುಕೊಂಡು ಹೋಗಿ ಕೇಳ್ರಿ, ಏನಪ್ಪ ಈ ಕಾರ್ನಾಗ ನಿನಗೆ ತೃಪ್ತಿ ಆಯ್ತಾ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಇಲ್ಲ ಈ ಕಾರ್ ತೆಗೆದುಕೊಳ್ಳುವಾಗ ಈ ಕಾರ್ ತಗೊಂಡ್ರೆ ಚೆನ್ನಾಗಿ ಐತೆ ಅಂತೇಳಿ. ಇವಾಗ ಒಂದು ಬಂದತ್ತೆ, ಲೆಜೆಂಡರ್ ಅಂತ ಬಂದತ್ತೆ, ಆ ಗಾಡಿ ತೆಗೆದುಕೊಂಡ್ರೆ ನನಗೆ ಚೆನ್ನಾಗಿ ಅನ್ನಿಸ್ತತೆ, ಆ ಗಾಡಿಗೆ ಈ ಗಾಡಿಗೆ ನನಗೆ ತೃಪ್ತಿ ಇಲ್ಲ ಬಟ್ ಅಂತೇಳಿ. ಹಂಗೆ ನೀವು ಯಾವುದ್ರಲ್ಲನ ಕೇಳ್ರಿ, ಮನುಷ್ಯನಿಗೆ ನಿಜವಾದ ತೃಪ್ತಿ ಇಹಲೋಕದಿಂದ ಸಿಗೋದಿಲ್ಲ. ಹಲ್ಲೆಲೂಯಾ. ಹೊಸ ಬಟ್ಟೆನ ತೆಗೆದುಕೊಂಡು ನೋಡ್ರಿ, ಹೊಸ ಬಟ್ಟೆ ಸ್ವಲ್ಪ ಈ ಸಾಕಪ್ಪ ಅಂದರೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಇಹಲೋಕದ ವಿಷಯಗಳಿಂದ ಮನುಷ್ಯನಿಗೆ ನಿಜವಾದ ಸಮಾಧಾನ ಸಿಗೋದಿಲ್ಲ. ಹಲ್ಲೆಲೂಯಾ. ಇಹಲೋಕದ ಭೌತಿಕವಾದ ವಿಷಯಗಳಿಂದ ನಿಜವಾದ ತೃಪ್ತಿ ಎನ್ನುವಂಥದ್ದು ಸಿಗೋದಿಲ್ಲ. ತೃಪ್ತಿ ಎನ್ನುವಂಥದ್ದು ಹೇಗೆ ಸಿಗ್ತದೆ ಅಂತಂದರೆ, ಹಲ್ಲೆಲೂಯಾ, ಕೆಲವರು ಹೇಳ್ತಾರೆ ಭಾಳ ನೀರಾಡಿಕೆ ಆಗಿರ್ತದೆ ನಿಮ್ಗೆ ಅನ್ಕೊಳ್ರಿ. ನೀರಾಡಿಕೆ ಆದಾಗ ನಿಮಗೆ ಟೀ ಬೇಕನ್ನಿಸಲ್ಲ, ನಿಮಗೆ ಜ್ಯೂಸ್ ಬೇಕನ್ನಿಸಲ್ಲ, ನಿಮಗೆ ಬೇರೆ ಏನೂ ಬೇಕನ್ನಿಸಲ್ಲ. ಭಾಳ ನೀರಾಡಿಕೆ ಆದಾಗ ನಿಮಗೇನು ಬೇಕನ್ನಿಸ್ತದೆ ಅಂತಂದರೆ ನೀರು ಬೇಕನ್ನಿಸ್ತತೆ. ಹಲ್ಲೆಲೂಯಾ. ಬಹುಶಃ ಭಾಳ ನೀರು ಬೇಕು ಅಂತ ನಿಮಗೆ ದಾಹ ಆಗಿರ್ತದೆ ಅಂದ್ಕೊಳ್ರಿ. ದಾಹ ಆದಾಗ
ನಿಮಗೇನಾದರೂ ತಂದು ಟೀನೋ ಅಥವಾ ಇನ್ನೇನಾದರೂ ಒಂದು ಬೇರೆ ಯಾವುದೋ ಸಂಗತಿ ಕೊಟ್ಟಾಗ ಅಂದರೆ ಅಷ್ಟು ನಿಮಗೆ ತೃಪ್ತಿ ಆಗಲ್ಲ. ಭಾಳ ನೀರಡಿಕೆ ಆಗಿ ನೀರು ಕುಡಿಬೇಕು ಅಂತೇಳಿ ನಿಮಗೆ ದಾಹ ಆದಾಗ ನಿಮಗೆ ನೀರು ಕುಡಿದಾಗ ಮಾತ್ರ ಏನಾಗ್ತದೆ ಅಂದರೆ ಸಮಾಧಾನ ಅನ್ನಿಸ್ತದೆ. ಅಂದರೆ ಆ ನೀರು ಕುಡಿದಾಗ ದಾಹ ನೀಗ್ತತೆ, ಅಂದರೆ ಫಿಸಿಕಲಿ ಆಗಿ ನೋಡೋದಾದರೆ. ಹಾಗೆ ಮನುಷ್ಯನ ಜೀವಿತದಲ್ಲಿ ನಾವು ನೋಡುವಾಗ ಇಹಲೋಕದ ವಸ್ತುಗಳಿಂದ, ಇಹಲೋಕದ ಸಂಗತಿಗಳಿಂದ, ಇಹಲೋಕದ ಅಂದರೆ ಬಾಹ್ಯ ಲೋಕದ ವಿಷಯಗಳಿಂದ ಮನುಷ್ಯನ ಜೀವಿತದಲ್ಲಿ ತೃಪ್ತಿ ಎನ್ನುವಂಥದ್ದು ಸಿಗಲಾರದು. ಹಾಗಾದರೆ ತೃಪ್ತಿ ಸಿಗುವಂಥದ್ದು ಹೇಗೆ? ಹಲ್ಲೆಲೂಯಾ. ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಂದು ಸಮಾರ್ಯ ಸ್ತ್ರೀ ಬಗ್ಗೆ ಯೇಸು ಸ್ವಾಮಿ ಸಮಾರ್ಯ ಸ್ತ್ರೀ ಹತ್ರ ಈ ಪ್ರಸ್ತಾಪವನ್ನು ನಮ್ಮ ಎತ್ತಿ ಮಾತನಾಡ್ತಾನೆ ಯೇಸು ಸ್ವಾಮಿ. ಏನು ಅಂತಂದರೆ, ಆಕೆ ನೀರಿಗೆ ಬಂದಾಗ ಯೇಸು ಸ್ವಾಮಿ ಬಂದು ಆತನ ಬಳಿಗೆ ಆಕೆಯ ಬಳಿಗೆ ಬಂದು ಯೇಸು ಸ್ವಾಮಿ ಈ ರೀತಿ ಕೇಳ್ತಾಳೆ, ಅಮ್ಮ ನನಗೆ ಕುಡಿಯುವುದಕ್ಕೆ ನೀರು ಕೊಡು ಅಂತ ಕೇಳಿದ ತಕ್ಷಣ ಆಕೆ ಅಂತೇಳಿ, ಅಯ್ಯ ನೀವು ನೋಡಿದ್ರೆ ಯಹೂದ್ಯರು, ನೀವು ನೋಡಿದ್ರೆ ದೊಡ್ಡ ಜನಾಂಗದವರು, ನಾವು ನೋಡಿದ್ರೆ ಸಮಾರ್ಯರು, ನಮಗೂ ನಿಮಗೂ ಒಕ್ಕು ಬಳಕೆ ಇಲ್ಲ. ನೀವು ದೊಡ್ಡ ಜಾತಿಯವರು, ನಾವು ಸಣ್ಣ ಜಾತಿಯವರು, ನೀವು ನಮ್ಮ ಬಳಿಯಲ್ಲಿ ಹೆಂಗೆ ನೀರು ಕೇಳ್ತೀರಿ? ನಮಗೂ ನಿಮಗೂ ಒಕ್ಕು ಬಳಕೆನೇ ಇಲ್ಲ, ಹೆಂಗೆ ನೀವು ನಮ್ಮ ಹತ್ರ ನೀರು ಕೇಳ್ತೀರಿ ಅಂತ ಆಕೆ ಅಂದಾಗ ಯೇಸು ಸ್ವಾಮಿ ಹೇಳ್ತಾನೇನೆಂದರೆ, ನೀರು ಕುಡಿಯುವುದಕ್ಕೆ ಕೊಡು ಅಂತೇಳಿ ಕೇಳಿದವನು ಯಾರಂತ ಒಂದು ವೇಳೆ ನಿನಗೆ ಗೊತ್ತಿದ್ದಿದ್ರೆ ನೀನೇ ಅವನನ್ನು ಕೇಳ್ತಿದ್ದೆ ಕುಡಿಯುವುದಕ್ಕೆ ನೀರು ಕೊಡು ಅಂತ. ಹಲ್ಲೆಲೂಯಾ. ಅಂದರೆ ಯೇಸು ಸ್ವಾಮಿ ನಿಜವಾಗ್ಲೂ ನೀರು ಕೇಳುವುದಕ್ಕಾಗಿ ಈಕೆ ಬಳಿಗೆ ಬರಲಿಲ್ಲ, ದಾಹಗೊಂಡು ಈಕೆ ಬಳಿಗೆ ಬರಲಿಲ್ಲ, ಈ ಲೋಕದ ನೀರಿಗಾಗಿ ಬರಲಿಲ್ಲ. ಆತನಿಗೆ ನಿಜವಾಗೂ ಪರಲೋಕದ ಒಂದು ದಾಹ ಇತ್ತು, ಆತ್ಮಗಳನ್ನು ರಕ್ಷಿಸಬೇಕೆನ್ನುವಂಥ ಒಂದು ದಾಹ ಇತ್ತು. ಆಕೆಯನ್ನು ದರ್ಶಿಸಿ ಆಕೆ ಜೀವಿತವನ್ನು ಮಾರ್ಪಡಿಸಬೇಕೆನ್ನುವ ಒಂದು ದಾಹದಿಂದ ಯೇಸು ಸ್ವಾಮಿ ಈ ಸಮಾರ್ಯ ಸ್ತ್ರೀ ಬಳಿಗೆ ಬಂದನು. ಹಲ್ಲೆಲೂಯಾ. ಈ ಸಮಾರ್ಯ ಸ್ತ್ರೀಗೆ ಅರ್ಥ ಆಗ್ತಿಲ್ಲ, ಈತೇನು ನೀರು ಕೊಡು ಅಂತ ಕೇಳ್ತಾನೆ, ಆಮೇಲೆ ಅಂತಾನೆ ನೀರು ಕೊಡು ಅಂತ ಕೇಳಿದವನು ಯಾರಂತ ನಿನಗೆ ಗೊತ್ತಿದ್ದಿದ್ರೆ ನೀನೇ ಅವನನ್ನು ನೀರು ಕೇಳ್ತಿದ್ದೆ ಅಂತಾನೆ. ಅಂತಂದಾಗ ಆಕೆ ಹೇಳ್ತಾಳೆ, ಸ್ವಾಮಿ ನೀನು ಯಾಕೋಬನಿಗಿಂತ ದೊಡ್ಡವನ? ಏನಂತ ನೀರು ಕೊಡ್ತೀನಿ ಅಂತೀಯ? ನಿನ್ನ ಹತ್ರ ನೋಡಿದ್ರೆ ನೀರು ಸೇದಕ್ಕೆ ಏನೂ ಇಲ್ಲ, ನೀನೇ ನೀರು ಕೊಡ್ತೀನಿ ಅಂತೀಯ, ಮತ್ತು ನಿನ್ನ ಹತ್ರ ನೀರು ಸೇದಕ್ಕೆ ಏನಿಲ್ಲ, ಬಾವಿ ನೋಡಿದ್ರೆ ಭಾಳ ಆಳವಾಗೈತೆ ಆಕೆ ಅಂತಾಳೆ. ಈತಂತಾನೆ ನನಗೆ ಈತ ನೀರು ಕೊಡ್ತೀನಿ ಅಂತಾನೆ, ಮತ್ತು ಇದನ್ನ ಹತ್ರ ಏನೂ ಇಲ್ಲ ಅಲ್ಲಪ್ಪ, ನೀರು ಸೇದಕ್ಕೆ ಏನೂ ಇಲ್ಲ, ಬಾವಿ ಆಳವಾಗೈತೆ, ಕೊಡ ತಂದಿಲ್ಲ, ಹಗ್ಗ ತಂದಿಲ್ಲ, ಏನು ತಂದಿಲ್ಲ, ಈತ ಹೆಂಗೆ ನನಗೆ ನೀರು ಕೊಡ್ತಾನೆ ಅಂತ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಯೇಸು ಹೇಳ್ತಾನೆ, ಈ ನೀರು ಕುಡಿದವನಿಗೆ ತಿರುಗಿ ನೀರಾಡಿಕೆ ಆಗುವುದು. ಹೇಳ್ರಿ, ಈ ನೀರು ಕುಡಿದವನಿಗೆ ತಿರುಗಿ ನೀರಾಡಿಕೆ ಆಗುವುದು. ನಾನು ಕೊಡುವ ನೀರು ಕುಡಿದವನಿಗೆ ಎಂದಿಗೂ ನೀರಾಡಿಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ ಈ ಮಾತು. ಅದರ ಅರ್ಥ ಇಹಲೋಕದ ನೀರು ಅಂತಂದರೆ, ಈ ಬಾವಿ ನೀರು ಅಂತಂದರೆ ಇಹಲೋಕಕ್ಕೆ ಹೋಲಿಕೆಯಾಗಿದೆ. ಈ ಭೂಮಂಡಲದಿಂದ ಬರುವ ಯಾವ ಸಂಪನ್ಮೂಲಗಳಿಂದಲೂ ಕೂಡ, ಅಂದರೆ ಈ ಶಾರೀರಿಕವಾದ ಯಾವ ವಿಷಯಗಳಿಂದಲೂ ಮನುಷ್ಯನಿಗೆ ತೃಪ್ತಿ ಎನ್ನುವಂಥದ್ದು ಸಿಗೋದಿಲ್ಲ, ಮನುಷ್ಯನಿಗೆ ದಾಹ ನೀಗುವುದಿಲ್ಲ. ಯೇಸು ಸ್ವಾಮಿ ಹೇಳ್ತಾನೆ, ಈ ನೀರು ಕುಡಿಯುವವನಿಗೆ ತಿರುಗಿ ನೀರಾಡಿಕೆ ಆಗುತ್ತದೆ, ನಾನು ಕೊಡುವ ನೀರು ಕುಡಿದವನಿಗೆ ಎಂದಿಗೂ ನೀರಾಡಿಕೆ ಆಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಕೊಡುವ ನೀರು ಕುಡಿದವನಿಗೆ. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ಇವತ್ತು ಯಾವ ನೀರನ್ನು ಇವತ್ತು ಮನುಷ್ಯ ಜಾಸ್ತಿ ಅಪೇಕ್ಷೆ ಪಡ್ತದನಪ್ಪ ಅಂತಂದರೆ, ಕೇವಲ ಇಹಲೋಕದ ಸಂಗತಿಗಳಿಗಾಗಿ ಎದುರು ನೋಡ್ತಾ ಇದ್ದಾನೆ. ಇಲ್ಲ, ಅದು ಕೇವಲ ತಾತ್ಕಾಲಿಕ. ಆ ನೀರು ಮನುಷ್ಯನನ್ನು ನಿಜವಾದ ತೃಪ್ತಿ ಕೊಡಲಾರದು. ಆ ನೀರು ಕುಡಿದ್ರೆ ಆ ಕ್ಷಣಕ್ಕೆ ಮಾತ್ರ ಅಪ್ಪ ಅನ್ನಿಸ್ಬೋದು, ಮತ್ತೆ ಅದು ದಾಹವಾಗ್ತತೆ. ಇವತ್ತು ಲೋಕದಲ್ಲಿ ಮನುಷ್ಯ ಏನು ಮಾಡ್ತದನ್ನು ಗೊತ್ತಾ? ಮನುಷ್ಯನ ನೆಮ್ಮದಿಗಾಗಿ, ಮನುಷ್ಯನ ಶಾಂತಿಗಾಗಿ, ಮನುಷ್ಯನ ಸಮಾಧಾನಕ್ಕಾಗಿ ಏನೆಲ್ಲ ಮಾಡ್ತದಾನೆ, ಆದರೆ ಯಾವುದರಿಂದನೂ ಮನುಷ್ಯನಿಗೆ ಬಿಡುಗಡೆ ಸಿಗ್ತಾ ಇಲ್ಲ. ಹಲ್ಲೆಲೂಯಾ. ಮನುಷ್ಯನ ಸಮಾಧಾನಕ್ಕಾಗಿ, ಮನುಷ್ಯನ ಆ ಒಂದು ತೃಪ್ತಿಗಾಗಿ, ಮನುಷ್ಯನ ಬಿಡುಗಡೆಗಾಗಿ ಏನೆಲ್ಲ ಮಾಡ್ತದಾನೆ, ಹುಡುಕ್ತದಾನೆ. ಎಲ್ಲಿ ಅಂದರೆ ಇಹಲೋಕದಲ್ಲಿ ಹುಡುಕ್ತದಾನೆ, ಅಂದರೆ ಬೇರೆ ಸಂಗತಿಗಳಿಂದ ಹುಡುಕ್ತದಾನೆ. ಆದರೆ ಎಲ್ಲಿ ಸಿಗ್ತದಪ್ಪ ಅಂತಂತಂದರೆ
ನಿಜವಾದ ತೃಪ್ತಿ, ನಿಜವಾದ ಸಮಾಧಾನ, ನಿಜವಾದ ಆಶೀರ್ವಾದ, ನಿಜವಾದ ಬಿಡುಗಡೆ ನಮಗೆ ಕ್ರಿಸ್ತನಲ್ಲಿ ಸಿಗುವಂಥದ್ದಾಗಿದೆ ಪ್ರೇರೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ, ಬಾಯಾರಿದವರ ಆಸೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುತ್ತಾನೆ. ಅದರ ಅರ್ಥ ಕೇವಲ ಇಹಲೋಕದ ಸಂಗತಿಗಳ ಬಗ್ಗೆ ದೇವರು ಮಾತನಾಡ್ತಾ ಇಲ್ಲ. ಮೊಟ್ಟ ಮೊದಲನೇದಾಗಿ ಆತನು ಆತ್ಮಿಕವಾದ ದೈವಿಕವಾದ ಸಂಗತಿಗಳನ್ನು ಕುರಿತು ಕೂಡ ಆತನು ಮಾತನಾಡ್ತಾ ಇದ್ದಾನೆ. ಏನಂತಂದರೆ, ಇದಿಗೋ ಆತನು ಜಾತ್ರೆಯ ಮಹಾ ದಿವಸದಲ್ಲಿ ಆತನು ಬಂದು ಈ ರೀತಿಗೆ ಹೇಳ್ತಾನೆ, ಇಗೋ ಜಾತ್ರೆ ಮಹಾ ದಿವಸದಲ್ಲಿ ಕೂಗಿ ಹೇಳ್ತಾನೆ, ಬಾಯಾರಿದವನು ನನ್ನ ಬಳಿಗೆ ಬರಲಿ, ನನ್ನ ಬಳಿಯಲ್ಲಿ ಜೀವ ಜಲದ ನದಿಗಳುಂಟು. ಹಲ್ಲೆಲೂಯಾ. ಜೀವಕರವಾದ ಹೊಳೆಗಳು ನನ್ನನ್ನು ನಂಬಿದವನ ಹೊಟ್ಟೆ ಒಳಗಡೆಯಿಂದ, ನನ್ನನ್ನು ನಂಬಿದವನ ಹೊಟ್ಟೆ ಒಳಗಡೆಯಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಹಲ್ಲೆಲೂಯಾ. ಅಂದರೆ ನಾನು ನಿಜವಾದ ನೀರನ್ನು ಕೊಡ್ತೇನೆ. ಅವನು ಕೂಡ ಹೇಗಿರ್ತಾನಪ್ಪ ಅಂದರೆ, ಯಾವಾಗ ಅವನು ಯೇಸುವಿನ ಬಳಿಗೆ ಬರ್ತಾನೋ, ಯೇಸುವಿಗೆ ಕೊಡುವ ನೀರನ್ನು ಅವನು ಕುಡಿತಾನೋ, ಆ ನೀರನ್ನು ಕುಡಿದ್ರೆ ಅವನ ಹೊಟ್ಟೆ ಒಳಗಡೆಯಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ ಗಮನಿಸ್ರಿ, ದೇವ್ರ ನಮ್ಮಿಂದ ಏನು ಅಪೇಕ್ಷೆ ಪಡ್ತದನಪ್ಪ ಅಂತಂದರೆ, ಅಥವಾ ನಾವು ದೇವರಿಂದ ಏನಾದರೂ ಹೊಂದಿಕೊಳ್ಬೇಕಪ್ಪ ಅಂತಂದರೆ, ಯಾರು ಹೊಂದಿಕೊಳ್ಳಿಕ್ಕೆ ಸಾಧ್ಯ ದೇವರಿಂದ ಆಶೀರ್ವಾದವನ್ನು ಅಂತಂದರೆ, ನಿಜವಾಗ್ಲೂ ಹೇಳ್ತೀನಿ, ಎಲ್ಲರೂ ಹೊಂದಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಬೇಕಾದ್ರೆ ಲೌಕಿಕವಾದದ್ದನ್ನು ಯಾರಾದರೂ ಹೊಂದಿಕೊಳ್ಳಬಹುದು, ಆದರೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಬೇಕಪ್ಪ ಅಂತಂದರೆ ಎಲ್ಲರಿಂದಲೂ ಸಾಧ್ಯ ಅಲ್ಲ. ದಾಹ ಇರುವವನಿಗೆ ಮಾತ್ರ ದೇವರ ಆಶೀರ್ವಾದ. ಆಮೆನ್, ಹಲ್ಲೆಲೂಯಾ. ಯಾರು ದೇವರನ್ನ ಎದುರು ನೋಡ್ತಾರೋ, ಯಾರು ದೇವರ ಬಳಿಯಲ್ಲೇ ಬೇಡ್ತಾರೋ, ಯಾರಿಗೆ ಆ ಸತ್ಯ ಅರಿತುಕೊಂಡು ದೇವರೇ ನಿನ್ನ ಬಳಿಯಲ್ಲೇ ಇದೆ ಅಂತೇಳಿ ದೇವರನ್ನ ಪ್ರಾರ್ಥಿಸುವವರಾಗಿರ್ತಾರೋ, ಅವರು ದೇವರಿಂದ ಅವರ ಆಶೀರ್ವಾದವನ್ನು ಅವರು ಹೊಂದಿಕೊಳ್ಳುವವರಾಗಿರ್ತಾರೆ. ಆಮೆನ್, ಹಲ್ಲೆಲೂಯಾ. ಮತ್ತು ದೇವರು ಪ್ರತಿಯೊಬ್ಬರ ಮೇಲೆ ದೇವರಿಗೆ ಬಲವಾದ ಉದ್ದೇಶ ಇದೆ. ಏನಂತ? ಎಲ್ಲರನ್ನ ಆಶೀರ್ವಾದ ಮಾಡ್ಬೇಕಂತೇಳಿ. ಆದರೆ ಎಲ್ಲರಿಗೂ ದಾಹ ಇಲ್ವೇ? ಹಲ್ಲೆಲೂಯಾ. ಎಲ್ಲರಿಗೂ ಎಲ್ಲರನ್ನೂ ಆಶೀರ್ವಾದ ಮಾಡಬೇಕಂತ ದೇವರಿಗೆ ಆಸೆ ಇದೆ. ಈಗ ನೋಡ್ರಿ, ಉದಾಹರಣೆಯಾಗಿ ನಾನು ಕಳೆದ ಸಾರಿ ಹೇಳ್ದೆ ಏನಂತಂದರೆ, ಒಂದೇ ಸ್ಕೂಲ್ನಾಗ 100 ಜನ ಸ್ಟೂಡೆಂಟ್ ಇರ್ತಾರೆ. ಎಲ್ಲರೂ ರ್ಯಾಂಕಿಂಗ್ ಬರ್ತಾರಾ? ರ್ಯಾಂಕಿಂಗ್ ಬರೋದಿಲ್ಲ. ಯಾರು ರ್ಯಾಂಕ್ ಬರ್ತಾರೆ ಅಂತಂದರೆ, ಯಾರಿಗೆ ಒಂದು ಗುರಿ ಇರ್ತತ್ತೋ, ಇಲ್ಲಪ್ಪ ಆ ಎಜುಕೇಷನ್ ಮೇಲೆ ಯಾರಿಗೊಂದು ಗುರಿ ಇರ್ತತ್ತೋ, ಇಲ್ಲ ನಾನು ಚೆನ್ನಾಗಿ ಓದಬೇಕು, ನಾನು ಚೆನ್ನಾಗಿ ಪಾಸ್ ಆಗಬೇಕು, ಈಗ ನಮ್ಮ ತಂದೆ ತಾಯಿ ನನ್ನನ್ನು ನೋಡಿ ಖುಷಿ ಪಡಬೇಕು, ನಾನು ಏನಾದರೂ ಮಾಡಬೇಕು, ನಾನು ನಂಬಿದ ದೇವರು ದೊಡ್ಡವನು, ನಾನು ಹೆಂಗಾದರೂ ಮಾಡಿ ಈಗ ದೇವರಿಗೂ ಮಹಿಮೆ ತರೋ ರೀತಿಯಲ್ಲಿ ನಾನು ಚೆನ್ನಾಗಿ ಓದಿ ಪಾಸ್ ಆಗಬೇಕಂತ ಯಾರು ಆ ವಿಷಯದ ಮೇಲೆ ದಾಹಗೊಂಡವರಾಗಿ ಚೆನ್ನಾಗಿ ಸ್ಟಡಿ ಮಾಡಿ ಹಗಲು ರಾತ್ರಿ ಸ್ಟಡಿ ಮಾಡಿ ಓದ್ತಾರೋ ಅವರು ಕಾಲೇಜಿಗೆ ರ್ಯಾಂಕ್ ಬರ್ತಾರೆ. ಮತ್ತು ಕಾಲೇಜಿಗೆ ಈಗ ನೋಡ್ರಿ, ಕೆಲವರು 6 ಸಬ್ಜೆಕ್ಟ್ನಲ್ಲಿ ಫೇಲ್ ಆಗ್ತಾರೆ, ಕೆಲವರು ಪಾಸ್ ಆಗ್ತಾರೆ. ಏನು ಯಾವುದರಲ್ಲಿ ದೋಷ? ಮಾಸ್ಟ್ರಲ್ಲಿ ದೋಷನಾ? ಇಲ್ಲ, ಮಾಸ್ಟ್ರಲ್ಲಿ ದೋಷ ಇಲ್ಲ. ಆದರೆ ಒಬ್ಬನು ಪಾಸ್ ಆಗ್ತಾನೆ, ಅಥವಾ 5-6 ಜನ ಸ್ಕೂಲ್ನಾಗ ರ್ಯಾಂಕ್ ಬರ್ತಾರೆ. ಕೆಲವರು ಸೆಕೆಂಡ್ ಕ್ಲಾಸ್ ಪಾಸ್ ಆಗ್ತಾರೆ, ಕೆಲವರು ಜಸ್ಟ್ ಪಾಸ್ ಆಗ್ತಾರೆ, ಕೆಲವರು 2-3 ಸಬ್ಜೆಕ್ಟ್ ಫೇಲ್ ಆಗ್ತವೆ, ಕೆಲವರು 6 ಸಬ್ಜೆಕ್ಟು ಫೇಲ್ ಆಗ್ತವೆ. ಇದು ಯಾವುದ್ರ ಮೇಲೆ ಆಧಾರವಾಗಿದೆ ಅಂದರೆ, ಅವರವರ ದಾಹದ ಮೇಲೆ, ಅವರವರ ಆಸಕ್ತಿಯ ಮೇಲೆ ಆಧಾರಗೊಂಡಿರ್ತದೆ. ಹಲ್ಲೆಲೂಯಾ. ಎಲ್ಲರ ಜೋರಾಗಿ ಹಲ್ಲೆಲೂಯಾ. ಸೊ ದೇವರು ನೋಡ್ರಿ, ಇಸ್ರೇಲ್ ಜನರ ಜೀವಿತದಲ್ಲಿ ನಾವು ನೋಡುವಾಗ ಎಲ್ಲರೂ ದೇವರಿಂದ ಬಲವಾಗಿ ಉಪಯೋಗಿಸಲ್ಪಟ್ರ ಅಂದರೆ ಇಲ್ಲ. ಎಲ್ಲರೂ ದೇವರ ಆಶೀರ್ವಾದಗಳನ್ನು ಹೊಂದಿಕೊಂಡ್ರ ಅಂತಂದರೆ ಇಲ್ಲ. ದೇವರು ಎಲ್ಲರಿಗೂ ಕಾನಾನ್ ದೇಶವನ್ನು ವಾಗ್ದಾನ ಮಾಡಿದ್ನ? ಇಲ್ಲ. ಎಲ್ಲರಿಗೂ ಮಾಡಿದ್ನ? ಇಲ್ಲ. ನಿಮಗೆ ಬರೇ 2 ಸಂತತಿಯವರಿಗೆ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ನ? ಐಗುಪ್ತ ದೇಶವನ್ನು, ಹಾಲು ಜೇನು ಹರಿಯುವ ಸಮೃದ್ಧಿಯಾದ ದೇಶವನ್ನು ಎಲ್ಲರಿಗೂ ಅಂತಂದರೆ ಇಸ್ರೇಲ್ ಸಂತತಿ ಎಲ್ಲರಿಗೂ ವಾಗ್ದಾನ ಮಾಡಿದ್ನ? ಏನು ಇಲ್ಲಪ್ಪ, 2 ಸಂತತಿಗೆ, ನಾನು 2 ಕುಲಕ್ಕೆ, 12 ಕುಲಗಳಲ್ಲಿ 2 ಕುಲಕ್ಕೆ ಮಾತ್ರ ದೇವರು ವಾಗ್ದಾನ ಮಾಡಿದ್ನ? ಎಲ್ಲ ಕುಲಗಳಿಗೂ, ಈವಿನ 12 ಕುಲಗಳಿಗೂ ದೇವರು ವಾಗ್ದಾನ ಮಾಡಿದ್ದ. ಐಗುಪ್ತ ದೇಶವನ್ನು ಐಗುಪ್ತ ದೇಶದಿಂದ ನಾನು ನಿಮ್ಮನ್ನು ಬಿಡುಗಡೆ ಮಾಡ್ಕೊಂಡು ಬಂದಂಥ ಉದ್ದೇಶನೇ ಏನಂದರೆ, ಹಾಲು ಜೇನು ಹರಿಯುವಂಥ ಕಾನಾನ್ ದೇಶಕ್ಕೆ ಸೇರಿಸ್ಬೇಕಂತೇಳಿ.
ಆಮೇನ್ ಹಲ್ಲೆಲೂಯಾ. ಕೀರ್ತನೆ 8ನೇ 10ನೇ ವಚನ ಒಂದ್ಸರಿ ಓದ್ ನೋಡ್ರಿ. ಕೀರ್ತನೆ 8ನೇ 10ನೇ ವಚನ. ಕೀರ್ತನೆ 8ನೇ 10ನೇ ವಚನ. ಸಾರಿ 81ನೇ 10ನೇ ವಚನ. 81ನೇ 10ನೇ ವಚನ. ಕೀರ್ತನೆ 81:10. ನಿಮ್ಮನ್ನು ಹಾ. ಐಗುಪ್ತದಿಂದ ಕರೆತಂದ ಯೆಹೋವನೆಂಬ ನಾನೇ ನಿಮ್ಮ ದೇವರು. ಏನ್ ಹೇಳ್ತಾನೆ? ನಿಮ್ಮನ್ನು ಐಗುಪ್ತದಿಂದ ಕರೆತಂದ ಯೆಹೋವನೆಂಬ ನಾನೇ ನಿಮ್ಮ ದೇವರು. ಅಗಲವಾಗಿ ಬಾಯ್ದೆರೆಯಿರಿ, ಅಗಲವಾಗಿ ಬಾಯಿ ತೆರೆಯಿರಿ, ಅದನ್ನು ತುಂಬಿಸುವೆನು ಅಂದನು. ಆಮೇನ್ ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ನಾವು ಮೇಲಿನ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತೀವಿ. ಅಂದರೆ ಮೊದಲು ನೋಡಿದಂಥ ವಚನ ಕೀರ್ತನೆ 107:9 ಬಾಯಾರಿದವರ ಆಸೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನದಿಂದ ತೃಪ್ತಿಗೊಳಿಸುತ್ತಾನೆಂಬುದಾಗಿ ನಾವು ನೋಡಿದ್ವಿ. ಈ 81:10 ನೋಡ್ತೇವೆ, ನಿಮ್ಮನ್ನು ಐಗುಪ್ತದಿಂದ ಕರೆತಂದ ಯೆಹೋವನೆಂಬ ನಾನೇ ನಿಮ್ಮ ದೇವರು. ಆಮೇನ್ ಹಲ್ಲೆಲೂಯಾ. ಅಂದರೆ ಇಸ್ರೇಲ್ ಜನರಿಗೆ ದೇವರು ಯಾಕೆ ಐಗುಪ್ತವನ್ನು ಹೇಳಿ ನೆನಪು ಮಾಡ್ತದನಂದರೆ, ಐಗುಪ್ತದಿಂದ ನಿಮ್ಮನ್ನು ಕರೆತಂದ ದೇವರು ನಾನೇ ಅಂತೇಳಿ ಯಾಕೆ ಹೇಳ್ತದನಪ್ಪ ಅಂತಂದರೆ, ಗಮನಿಸ್ರಿ, ಐಗುಪ್ತ ದೇಶದಲ್ಲಿ ಯಾರೆಲ್ಲ ಸಿಲುಕಿಕೊಂಡಿರ್ತಾರೋ ಅಲ್ಲಿಂದ ಇನ್ನು ಅವ್ರು ಯಾವಾಗಲೂ ಕನಸು ಮನಸ್ಸಿನಾಗ ಕೂಡ ಊಹಿಸ್ಲಿಲ್ಲ ನಾವು ಇಲ್ಲಿಂದ ಬಿಡುಗಡೆ ಆಗ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅಂದರೆ ಅವ್ರ ಕನಸು ಮನಸ್ಸಿನಾಗೂ ಊಹಿಸ್ಲಿಲ್ಲ ನಾವು ಈ ಐಗುಪ್ತ ದೇಶದಿಂದ ನಾವು ಬಿಡುಗಡೆ ಆಗ್ತೀವಿ, ನಾವು ಹೊರಗಡೆ ಬರ್ತೀವಿ, ನಾವು ಸ್ವತಂತ್ರರಾಗ್ತೀವಿ ಅಂತೇಳಿ. ನೀವು ನನ್ನನ್ನು ಕೇಳೋದಾದರೆ ನಾನು ಕೂಡ ಊಹಿಸಿರಲಿಲ್ಲ. ನಾವು ಕೂಡ ಒಂದು ಐಗುಪ್ತದಾಗೆ ಇದ್ವಿ. ಅಂದರೆ ಅಂಧಕಾರದ ದೊರೆತನದಲ್ಲಿ ನಾವು ಇದ್ವಿ. ಭಯಂಕರವಾದ ಜೀವಿತ ನಮ್ಮದು ಹಳೆಯದು. ಆದರೆ ಊಹಿಸಿರಲಿಲ್ಲ. ಆದರೂ ಕೂಡ ದೇವರು ಏನು ಮಾಡೋದು ಗೊತ್ತಾ, ನಮ್ಮನ್ನು ಆ ಒಂದು ಆ ಐಗುಪ್ತ ದೇಶ ಅದು ಕತ್ತಲೆಗೆ ಹೋಲಿಕೆ, ಅದು ಬಂಧನಕ್ಕೆ ಹೋಲಿಕೆ, ಅದು ಇಹಲೋಕದ ಸಂಗತಿಗಳಿಗೆ ಅಥವಾ ಅಂತಂದರೆ ಅಂಧಕಾರಕ್ಕೆ ಅದು ಹೋಲಿಕೆಯಾಗಿದೆ. ಅಲ್ಲಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿಕೊಂಡು ಬಂದನು. ಆಮೇಲೆ ಹಲ್ಲೆಲೂಯಾ. ಇಸ್ರೇಲ್ ಜನರನ್ನ ಅಲ್ಲಿಂದ ಬಿಡುಗಡೆ ಮಾಡ್ಕೊಂಡು, ಅಂದರೆ ಅಲ್ಲಿಂದ ಬಿಡುಗಡೆ ಮಾಡ್ಕೊಂಡು ಬಂದಂಥ ಉದ್ದೇಶ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಬೈಬಲ್ ವಾಕ್ಯ ಈ ರೀತಿಗೆ ಹೇಳ್ತದೆ, ನೀವು ಮೊದಲು ಎಲ್ಲಿದ್ರಪ್ಪ ಅಂತಂದರೆ ಇಹಲೋಕದ ಅಧಿಪತಿಗೆ ನೀವು ಅಧೀನರಾಗಿದ್ರೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ನಡೆಸುವ ಅಧಿಪತಿಗೆ ಒಳಪಟ್ಟು ಆತನ ಇಚ್ಛಾನುಸಾರವಾಗಿ ನೀವು ನಡೀತಾ ಇದ್ರಿ. ಆದರೆ ಕರುಣಾನಿಧಿಯಾಗಿರುವ ದೇವರು ನಿಮ್ಮ ಮೇಲೆ ತನ್ನ ಮಹಾಕೃಪೆಯನ್ನಿಟ್ಟು ನಿಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿದನು. ಹಲಲು ಎಲ್ಲಿಂದ ಬಿಡಿಸಿದಂತೆ ದೇವರು ನಮ್ಮನ್ನು? ಎಲ್ಲಿಂದ ಬಿಡಿಸಿದಂತೆ ನಮ್ಮನ್ನು? ಹೇಳ್ಬೇಕೆಲ್ಲರೂ, ಎಲ್ಲಿಂದ ಬಿಡಿಸಿದ ದೇವರು ನಮ್ಮನ್ನು? ಅಂಧಕಾರದ ದೊರೆತನದಿಂದ ಬಿಡಿಸಿದನು ನಮ್ಮನ್ನು. ಐಗುಪ್ತ ದೇಶದಿಂದ ಯಾರನ್ನ ದೇವರು ಬಿಡಿಸಿದ್ರು? ಇಸ್ರೇಲ್ ಜನರನ್ನ ಎಲ್ಲಿಂದ ಬಿಡಿಸಿದ್ರು ದೇವರು? ಐಗುಪ್ತ ದೇಶದಿಂದ ಬಿಡಿಸಿದ್ರು. ಯಾಕೆ? ಮಧ್ಯದಾಗ ಸಮುದ್ರದಾಗ ಮುಳುಗಿಸಾಕ? ಏನು ಅಡವಿಯಲ್ಲೇ ಅವ್ರನ್ನ ಸಾಯಿಸಾಕ? ಇಲ್ಲ, ಕಾನಾನ್ ದೇಶವನ್ನು ಅವರಿಗೆ ಕೊಡುವುದಕ್ಕಾಗಿ. ಹಾಲಲು ಯಾವುದಕ್ಕಾಗಿ ಹೇಳ್ರಿ? ಈಗ ದೇವರು ನನ್ನನ್ನು ನಿನ್ನನ್ನು ಐಗುಪ್ತ ದೇಶದಿಂದ ಬಿಡಿಸಿದ್ದಾರೆ. ಇಹಲೋಕದ ಅಂಧಕಾರದ ಅಧಿಪತಿಯಿಂದ ದೇವರು ನಮ್ಮನ್ನು ಬಿಡಿಸಿದ್ದಾರೆ. ಯಾಕೆ ಗೊತ್ತಾ? ನಮ್ಮನ್ನು ಶ್ರೇಷ್ಠವಾದ ಆತನ ಆಶೀರ್ವಾದಗಳಿಂದ ತುಂಬಿಸುವುದಕ್ಕಾಗಿ. ಆಮೇನ್ ಹಲ್ಲೆಲೂಯಾ. ಆತನ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ಆತನ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ಇಸ್ರೇಲ್ ಜನರು ಏನು ಮಾಡಿದ್ರು ಗೊತ್ತಾ? ಅವರಿಗೆ ಎಷ್ಟು ಮಾತ್ರಕ್ಕೂ ಕೂಡ ಅವರಿಗೆ ದೇವರ ಆಶೀರ್ವಾದಗಳ ಬಗ್ಗೆ ಒಂದು ಅರಿವು ಅವರಿಗಿರಲಿಲ್ಲ. ದೇವರ ವಾಗ್ದಾನದ ಬಗ್ಗೆ ಅವರಿಗೆ ಅರಿವು ಇರಲಿಲ್ಲ. ಅವ್ರು ಏನು ಮಾಡಿದ್ರು ಅಂತಂದರೆ, ಅಯ್ಯೋ ನಮಗೇನು ಸಿಗ್ತತಿದು, ನಮಗೇನು ನಾವೇನು ಹೋಗ್ತೀವ ಇಲ್ಲ ಕಾನಾನ್ ದೇಶಕ್ಕೆ, ನಮಗೆ ನಾವು ಏನಾದರೂ ಸ್ವಲ್ಪ ಕೊರತೆ ಬಂದಾಗ ಏನು ಮಾಡ್ತಿದ್ರು ಗೊತ್ತಾ? ಮೋಶೆ ಮೇಲೆ ಗುಣಗುಟ್ಟಾರಂತೆ. ಮೋಶೆ, ಐಗುಪ್ತ ದೇಶದಾಗೆ ಸಮಾಧಿಗಳಿಲ್ಲ ಅಂತ ನೀನು ನಮ್ಮನ್ನು ಇಲ್ಲಿ ಅಡವಿಗೆ ಕರ್ಕೊಂಬಂದೀಯಾ, ನೀನು ನಮ್ಮನ್ನು ಇಲ್ಲಿ ಕೊಲ್ಲಕ್ಕೆ ಕರ್ಕೊಂಬಂದೀಯಾ ಅಂಥೇಳಿ ಮೋಶೆ ಮೇಲೆ ಇಸ್ರಾಯೇಲ್ ಜನರು ಗುಣಗುಡ್ತಿದ್ರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ದಿವಸವಾದರೂ ಇವರು ನಮ್ಮ ದೇವರು ಐಗುಪ್ತ ದೇಶದಿಂದಲೇ ಬಿಡುಗಡೆ ಮಾಡಿದ್ದಾನೆ. ಅಂಥ ಮಹಾ ಫರೋಹನನ ಸೈನ್ಯವನ್ನು ನೀರಿನಲ್ಲಿ ಮುಳುಗಿಸಿ ಹಾಕಿದ್ದಾನೆ. ಅಂಥ ಮಹಾ ಸಮುದ್ರವನ್ನೇ ದಾಟಿಸಿದ ದೇವರು ನಮ್ಮನ್ನು ಆಹಾರ ಇಲ್ದಂಗೆ ಅಡವಿಯಲ್ಲಿ ಕೊಲ್ಲುತ್ತಾನಾ? ಇಲ್ಲ. ಹಲ್ಲೆಲೂಯಾ. ದೇವರು ನಮಗೆ ಆಹಾರ ಒದಗಿಸಿ ಕೊಡ್ತಾನೆ. ದೇವರೇ ನಿನಗೆ ಸ್ತೋತ್ರ.
ಆಹಾರ ಕೊಡು ಅಂತೇಳಿ ಪ್ರಾರ್ಥನೆ ಮಾಡುವುದರ ಬದಲಾಗಿ ಇವರು ಗುಣಗುಟ್ಟುವುದಕ್ಕೆ ಪ್ರಾರಂಭ ಮಾಡಿದರು. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವ್ರಿಗೆ ಒಂದು ಕಾರ್ಯ ಅಂದರೆ ಇಷ್ಟ ಇಲ್ಲ ಅಂತ. ಏನು ಇಷ್ಟ ಇಲ್ಲ ಗೊತ್ತಾ ಅವರಿಗೆ? ದೇವ್ರಿಗೆ ಏನು ಇಷ್ಟ ಇಲ್ಲ ಅಂದರೆ ಗುಣಗುಟ್ಟೋದಂದರೆ ಇಷ್ಟ ಇಲ್ಲ. ಅದಕ್ಕೆ ಒಬ್ಬ ಭಕ್ತನ ಈ ರೀತಿಗೆ ಆಡ್ತಾನೆ, ಏನಂತಂದರೆ, ಸ್ತುತಿಸಿದರೆ ಸೈತ ನೋಡುವ, ಗುಣಿಗಿದರೆ ತಿರುಗಿ ಬರುವ. ಸ್ತುತಿಸಿದರೆ ಸೈತ ನೋಡುವ, ಗುಣಿಗಿದರೆ ಅಂದರೆ ಇವ್ರು ನಮ್ಮ ಪಾರ್ಟಿನೇ ಅಂತಾನೆ ಅವ್ನು ಸೈತಾನು. ನಾವು ಇವರು ಫುಲ್ ಕ್ಲಾಸ್ಮೇಟ್, ಒಂದೇ ಸ್ಕೂಲ್ನಾಗ ಓದಿದಾರ ಅಂತಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರ ಮಕ್ಕಳಾದ ನಾವು ಎಂಥ ಪರಿಸ್ಥಿತಿಯಲ್ಲಿ ಗುಣಗುಟ್ಟದೆ ಬದಲಾಗಿ ಅಗಲವಾಗಿ ಬಾಯಿ ತೆರಿ ಅಂದರೆ ಅದರ ಅರ್ಥ ಏನಂದರೆ, ನಮ್ಮ ದೇವರು ದೊಡ್ಡವನಾಗಿರುವುದರಿಂದ ನಮ್ಮ ದೇವರಿಂದ ನಾವು ದೊಡ್ಡ ಸಂಗತಿಗಳಿಗಾಗಿ ನಾವು ಎದುರು ನೋಡಬೇಕು. ಆಮೇಲೆ ಹಲ್ಲೆಲೂಯಾ. ದೊಡ್ಡ ಸಂಗತಿಗಳನ್ನು ನಾವು ದೇವರಿಂದ ಬೇಡಿಕೊಳ್ಬೇಕು. ಪ್ರಾರ್ಥನೆ ಮಾಡುವಾಗ ದೇವರು ನಿಶ್ಚಯವಾಗಿ ಆತನ ಏನು ಮಾಡ್ತಾನಪ್ಪ ಅಂತಂದರೆ, ಆತನು ದೊಡ್ಡ ಕಾರ್ಯಗಳನ್ನು ನಮಗಾಗಿ ಆತನು ಮಾಡುವನಾಗಿದ್ದಾನೆ. ಅಗಲವಾಗಿ ಬಾಯಿ ತೆರಿ ಅಂತಂದರೆ ಅದರ ಅರ್ಥ ನಾನು ತುಂಬಿಸ್ತೀನಿ ಅಂದರೆ ಅದರ ಅರ್ಥ ಏನು ಹೇಳ್ರಿ? ಅಗಲವಾಗಿ ಬಾಯಿ ತೆರೀರಿ, ನಾನು ತುಂಬಿಸ್ತೀನಿ ಅಂದರೆ ಅದರ ಅರ್ಥ ನಿಮಗೇನು ಮಂಡಳ ಕೊಡ್ತೀನಿ ಅಂತಲ್ಲ. ಮಂಡಳ ಅಂದರೆ ಏನಂತಾರೆ? ಚುಡುವ ಕೊಡ್ತೀನಿ ಅಂತಲ್ಲ, ನನ್ನ ಆಶೀರ್ವಾದಗಳಿಂದ ನಾನು ನಿಮ್ಮನ್ನು ತುಂಬಿಸುತ್ತೇನೆ. ಅಗಲವಾಗಿ ಬಾಯಿ ತೆರೀರಿ ಅಂದ್ರೆ ಅದರ ಅರ್ಥ ನಮ್ಮ ದೇವರು ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಶೂರ ಕೃತ್ಯಗಳನ್ನು ಮಾಡುವವನಾಗಿದ್ದಾನೆ. ನಮ್ಮ ದೇವರು ಭಯಂಕರನಾದ ದೇವರಾಗಿದ್ದಾನೆ. ಆದ್ದರಿಂದ ನೀವು ಅಗಲವಾಗಿ ಬಾಯಿ ತೆರೀರಿ ಅನ್ನೋದ್ರ ಅರ್ಥ ದೇವರಿಂದ ದೊಡ್ಡ ಕಾರ್ಯಗಳನ್ನು ಎದುರು ನೋಡ್ರಿ, ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಿರಿ. ಹಲ್ಲೆಲೂಯಾ. ಅದು ಆ ವಚನದ ಅರ್ಥವಾಗಿದೆ. ಹಾಗಾದರೆ ದೇವ್ರ ಮಕ್ಕಳಿಗೆ ಗಮನಿಸ್ರಿ, ಇವತ್ತು ಬಹಳ ಜನ ಯಾಕೆ ದೇವರಿಂದ ಹೊಂದಿಲ್ಲ ಅಂದರೆ, ದೇವ್ರ ವಾಕ್ಯದಲ್ಲಿ ಆತನ ಈ ರೀತಿಗೆ ಹೇಳ್ತಾನೆ, ನೀವು ದೇವರ ಬಳಿಯಲ್ಲಿ ಬೇಡದೇ ಇರುವುದರಿಂದ ಇನ್ನೂ ಏನು ಹೊಂದಿಲ್ಲ ಅಂತೇಳಿ ಹೇಳ್ತಾನೆ. ದೇವರ ಬಳಿಯಲ್ಲಿ ಬೇಡದೇ ಇರುವುದರಿಂದ ನೀವು ಇನ್ನೂ ಏನು ಹೊಂದಿಲ್ಲ. ಆದರೆ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಹಲ್ಲೆಲೂಯಾ. ಹುಡುಕಿರಿ, ನಿಮಗೆ ಸಿಕ್ಕುವುದು. ತಟ್ಟಿರಿ, ನಿಮಗೆ ತೆರೆಯುವುದು. ನಿಮ್ಮ ಮಕ್ಕಳು ಒಂದು ವೇಳೆ ರೊಟ್ಟಿ ಕೇಳಿದ್ರೆ ನೀವು ಕಲ್ಲನ್ನು ಕೊಡ್ತೀರಾ? ರೊಟ್ಟಿ ಕೇಳಿದ್ರೆ ಏನು ಕಲ್ಲು ಕೊಡ್ತೀರಾ? ಎಷ್ಟು ಜನ ತಂದೆ ತಾಯಿ ಐದಿರಲಿ, ನಿಮ್ಮ ಮಕ್ಕಳು ರೊಟ್ಟಿ ಕೇಳಿದ್ರೆ ಕಲ್ಲು ಕೊಡೋರು? ಎಷ್ಟು ಜನ ತಂದೆ ತಾಯಿ ಇದ್ದೀರಿ, ಒಂದು ವೇಳೆ ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ ನಿಮ್ಮ ಮಕ್ಕಳು ಫಿಶ್ ಫ್ರೈ ತಿನ್ನಂಗಾಗೈತೆ ಮಮ್ಮಿ ಅಂತಂದರೆ ನೀವು ಹಾವನ್ನು ಕತ್ತರಿಸಿ ಅದ್ರ ತಲೆಯನ್ನು ಕೊಡ್ತೀರಾ, ನೀವು ತಿನ್ನು ಸಾಯಿ ಅಂತ? ಇಲ್ಲ. ಅಂದರೆ ನಾವು ನಮ್ಮ ಮಕ್ಕಳ ಬಗ್ಗೆ ಎಷ್ಟು ಹಿತಕರವಾದ ಯೋಚನೆಗಳನ್ನು ಇಟ್ಟುಕೊಂಡಿದ್ದೇವೆ. ಹಾಗೆ ಪರಲೋಕದಲ್ಲಿರುವ ನಮ್ಮ ತಂದೆ ನಮ್ಮ ಬಗ್ಗೆ ಒಳ್ಳೆ ಯೋಚನೆಗಳನ್ನು ಆತನು ಇಟ್ಟುಕೊಂಡಿದ್ದಾನೆ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಹಾಗಾದರೆ ದೇವ್ರ ಮಕ್ಕಳ ಗಮನಿಸ್ರಿ, ಎಂಥ ಪರಿಸ್ಥಿತಿಗಳಲ್ಲಿಯೂ ಕೂಡ ದೇವರು ನಮ್ಮ ಪ್ರಾರ್ಥನೆಯನ್ನು ನಿರಾಕರಿಸುವುದಿಲ್ಲ. ನಮ್ಮ ಪ್ರಾರ್ಥನೆ ಕೇಳಲ್ಪಡುವಂಥದ್ದಾಗಿದೆ. ನಾವು ಕೀರ್ತನೆ ಪುಸ್ತಕದಲ್ಲಿ 21ನೇ ಅಧ್ಯಾಯ 2ನೇ ವಚನವನ್ನು ಓದಿ ನೋಡ್ರಿ. ಕೀರ್ತನೆ 21ನೇ ಅಧ್ಯಾಯ 2ನೇ ವಚನ. ಓದ್ರಿ 2. ನೀನು ಅವನ ಪ್ರಾರ್ಥನೆಯನ್ನು, ಕೀರ್ತನೆ 21ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ನೀನು ಅವನ ಪ್ರಾರ್ಥನೆಯನ್ನು ನಿರಾಕರಿಸದೆ ಅವನ ಇಷ್ಟಾರ್ಥವನ್ನು ನೆರವೇರಿಸಿದೆಯಲ್ಲ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಪ್ರಾರ್ಥನೆಯನ್ನ ನಿರಾಕರಿಸದೆ ಇಷ್ಟಾರ್ಥವನ್ನೆಲ್ಲ ನೆರವೇರಿಸ್ತಾನೆ. ಪಕ್ಕದ ಕೈಗೊಟ್ಟು ಹೇಳ್ರಿ, ದೇವ್ರು ನಿಮ್ಮ ಪ್ರಾರ್ಥನೆ ನಿರಾಕರಿಸೋದಿಲ್ಲ. ಕೈಕಟ್ಟು ಹೇಳ್ರಿ, ದೇವ್ರು ನಿಮ್ಮ ಪ್ರಾರ್ಥನೆ ನಿರಾಕರಿಸೋದಿಲ್ಲ. ಹಲ್ಲೆಲೂಯಾ. ಸ್ತೋತ್ರಂ. ದೇವ್ರು ನಮ್ಮ ಪ್ರಾರ್ಥನೆ ಏನು ಮಾಡೋದಿಲ್ಲ ಅಂತ ಆತನು ನಿರಾಕರಿಸೋದಿಲ್ಲ. ಬಹುಶಃ ಮನುಷ್ಯರ ಬಳಿಯಲ್ಲಿ ನಾವು ಮಾಡುವ ಒಂದು ಬೇಡಿಕೆಗಳು ತಿರಸ್ಕಾರವಾಗ್ತವೇನೋ. ಇವತ್ತು ಬಹಳ ಜನ ಪ್ರಭುಗಳ ಬಳಿಗೆ ಹೋಗೋದುಂಟು, ಅರಸರ ಬಳಿಗೆ ಹೋಗೋದುಂಟು. ಅರಸರು ನಮ್ಮ ಒಂದು ವಿಜ್ಞಾಪನೆಯನ್ನು ತಿರಸ್ಕಾರ ಮಾಡ್ಬೋದು, ಅಥವಾ ನಮಗೆ ಆಶ್ವಾಸನೆ ಕೊಡ್ಬೋದು. ಆಶ್ವಾಸನೆ ಅಂದರೆ, ಆಯಿತು ಎಲ್ಲ ಮಾಡ್ತೀವಿ, ಏನು ಚಿಂತೆ ಮಾಡಬೇಡ್ರಿ, ನಾನು ಈ ತಿಂಗಳಿಗೆ ಇದ್ರಾಗ ನಿಮ್ಮ ಕೆಲಸನ ಮುಗಿಸ್ಕೊಟ್ಬಿಡ್ತೀನಿ, ಆಯ್ತು ಧೈರ್ಯವಾಗಿರ್ರಿ ಅಂತಾರೆ. ಮನುಷ್ಯನು ಎಷ್ಟು ಮಾತ್ರದವನು. ಹಲ್ಲೆಲೂಯಾ. ಮನುಷ್ಯನು ಬರೀ ಉಸಿರಂತೆ, ಮನುಷ್ಯ ಏನಾಗಿದ್ದಾನಂತೆ? ಅದಕ್ಕೆ ವಾಕ್ಯ ಹೇಳ್ತದೆ, ಪ್ರಭುಗಳನ್ನು ಆಶ್ರಯಿಸಿಕೊಳ್ಳುವುದಕ್ಕಿಂತ, ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನೇ ಆಶ್ರಯಿಸಿಕೊಳ್ಳ್ರಿ, ಯೆಹೋವನಲ್ಲೇ ಭರವಸೆ ಇಡ್ರಿ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಆತನು ಮನುಷ್ಯನಂತೆ 2 ಮಾತಿನವನಲ್ಲ. ಮನುಷ್ಯನಂತೆ ಎಂಥ ಮಾತಿನವನಲ್ಲ? 2 ಮಾತಿನವನಲ್ಲ. ಮನುಷ್ಯನ ಏನಂತಾನೆ ಗೊತ್ತಾ? ಕೊಡ್ತೀನಿ ಅಂತ ಹೇಳ್ತಾನೆ,
ನೀನು ಹೋಗಿ ಕೇಳೋಕೆ ಹೋದಾಗ ಅದು ಅವತ್ತು ಅಂದಿದ್ದೆ, ಆದರೆ ಏನು ಮಧ್ಯದಾಗ ಕೆಲಸ ಬಂದ್ಬಿಡ್ತು, ಅದಕ್ಕೆ ಇಲ್ಲ. ಮನುಷ್ಯ ಬಹುಶಃ 2 ಮಾತು ಆಡ್ಬೋದು, ಆದರೆ ದೇವರು ವಾಕ್ಯ ಹೇಳ್ತದೆ, ದೇವರು ಮನುಷ್ಯನಂತೆ 2 ಮಾತಿನವನಲ್ಲ. ಆತನು ಕೊಡ್ತೀನಂತ ಒಂದು ಸಾರಿ ವಾಗ್ದಾನ ಮಾಡಿದ್ರೆ ಆತನು ಕೊಟ್ಟೇ ತೀರುತ್ತಾನೆ. ಹಲ್ಲೆಲೂಯ. ನಿನ್ನ ಜೀವಿತದ ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂತ ಒಂದು ಸಾರಿ ವಾಗ್ದಾನ ಮಾಡಿದರೆ ಅದು ಮಾಡೇ ತೀರ್ತಾನೆ. ಹಲ್ಲೆಲೂಯ. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ್ನಿ ಏನಂತಂದರೆ, ಅಬ್ರಹಾಮನೇ, ನಾನು ನಿನ್ನನ್ನು ಆಶೀರ್ವಾದ ಮಾಡೇ ಮಾಡ್ತೇನೆ, ನಾನು ನಿನ್ನನ್ನು ಹೆಚ್ಚಿಸ್ತೇನೆ ಅಂತೇಳಿ ದೇವರು ವಾಗ್ದಾನ ಮಾಡಿದ್ನು. ಆ ವಾಗ್ದಾನವನ್ನು ನಿಶ್ಚಯವಾಗಿ ನೆರವೇರಿಸಿದ್ನು. ಹಲ್ಲೆಲೂಯ. ಎಂಥ ಪರಿಸ್ಥಿತಿ ಎದುರಾದರೂ ಕೂಡ ಆತನು ತನ್ನ ವಾಗ್ದಾನವನ್ನು ಬದಲಾಯಿಸಲಿಲ್ಲ. ಒಂದು ವೇಳೆ ಯಾರು ಸೋತೋಗಿ ಅಬ್ರಹಾಮನೇ ಚೇಂಜ್ ಆಗಕ್ಕೆ ನೋಡ್ದೆ ಗೊತ್ತಾ ನಿಮಗೆ? ಆದರೂ ದೇವರು ಚೇಂಜ್ ಆಗಲಿಲ್ಲ. ಆತನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಆತನು ಪೂರ್ಣ ನಂಬಿಗಸ್ತನಾಗಿದ್ದನು. ಹಲ್ಲೆಲೂಯ. ಎಲ್ಲರೂ ಜೋರಾಗಿ ಹಲ್ಲೆಲೂಯ. ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಆತನು ಪೂರ್ಣ ನಂಬಿಗಸ್ತನು. ಅದಕ್ಕೆ ದೇವರು ಮಕ್ಕಳೇ ಗಮನಿಸ್ರಿ, ನಮ್ಮ ದೇವರು ಎಂಥ ಪರಿಸ್ಥಿತಿಯಲ್ಲೂ ಎಂಥ ಸಿಚುವೇಶನಲ್ಲೂ ನಮ್ಮ ಪ್ರಾರ್ಥನೆಯನ್ನು ನಿರಾಕರಿಸೋದಿಲ್ಲ. ಹಲ್ಲೆಲೂಯ. ಅದಕ್ಕೆ ಬಹಳ ಬೆಟ್ರ್ ಏನು ಗೊತ್ತಾ, ನಾವು ಏನು ಮಾಡಬೇಕು, ಎಲ್ಲ ವಿಷಯಗಳಿಗಾಗಿ, ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ಸಿಚುವೇಶನ್ಗಳಲ್ಲಿ ದೇವರ ಮುಂದೆ ನಾವು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಾವು ಸಲ್ಲಿಸಬೇಕು. ಹಲ್ಲೆಲೂಯ. ಅದಕ್ಕೆ ಪೌಲನು ಆತನು ಫಿಲಿಪ್ಪಿಯ ಸಭೆಗೆ ಬರೆಯುವಾಗ ಆತನು ಈ ರೀತಿ ಬರೀತಾನೆ, ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಹಲ್ಲೆಲೂಯ. ಆತನು ಏನು ಮಾಡ್ತಾನೆ, ನಿಮ್ಮ ಹೃದಯದಲ್ಲಿ ಶಾಂತಿಯನ್ನು ಕೊಟ್ಟು ಸಮಾಧಾನವನ್ನು ಕೊಟ್ಟು ನಿಮಗೆ ಬೇಕಾದದ್ದೆಲ್ಲವನ್ನು ಆತನು ಅನುಗ್ರಹಿಸುವವನಾಗಿದ್ದಾನೆ. ಹಲ್ಲೆಲೂಯ. ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಕೂಡ ನಮ್ಮ ಪ್ರಾರ್ಥನೆ ಕೇಳಲ್ಪಡ್ತದೆ. ಕೆಲವರು ಕೇಳ್ಬೋದು, ಪಾಸ್ಟ್ರೇ ಮತ್ತು ಪ್ರಾರ್ಥನೆ ಕೇಳಲ್ಪಡ್ತದೆ ನಿಜ, ಆದರೆ ನಮ್ಮ ಪ್ರಾರ್ಥನೆಗೆ ಯಾಕೆ ಸಡನ್ನಾಗಿ ಉತ್ತರ ಬರೋದಿಲ್ಲ ಅಂತೇಳಿ. ಹಲ್ಲೆಲೂಯ. ಎಲ್ಲರೊಂದು ಸಾರಿ ಜೋರಾಗಿ ಹಲ್ಲೆಲೂಯ. ನಮ್ಮ ಪ್ರಾರ್ಥನೆಗೆ ಯಾಕೆ ಸಡನ್ನಾಗಿ ಉತ್ತರ ಬರೋದಿಲ್ಲಪ್ಪ ಅಂತಂತಂದರೆ, ಉದಾಹರಣೆಯಾಗಿ ಈಗ ಅಪ್ಪ ಮಗ ಇರ್ತಾನಂತ ತಿಳ್ಕೊಡ್ರಿ. ಈಗ ಒಂದು ಉದಾಹರಣೆ, ಅಪ್ಪ ಮಗ. ಅಪ್ಪ ಬಹಳ ದೊಡ್ಡ ಶ್ರೀಮಂತ. ಅಪ್ಪ ಎಂಥ ಶ್ರೀಮಂತ? ಬಹಳ ದೊಡ್ಡ ಶ್ರೀಮಂತ. ಅಪ್ಪನ ಹತ್ರ ಒಳ್ಳೆ ಕಾರ್ ಇರ್ತತೆ ಅಂತ ತಿಳ್ಕೊಡ್ರಿ. ಅಪ್ಪನ ಹತ್ರ ಒಳ್ಳೆ ಕಾರ್, ಅಪ್ಪ ಓಡಾಡೋಕ್ಕೆ ಒಂದು ಕಾರ್ ಇರ್ತತೆ. ಈಗ ಮಗ ಸುಮಾರು ಒಂದು 8 ವರ್ಷ ಇರ್ಬೋದು ಅನ್ಕೊಳ್ರಿ ಮಗನಿಗೆ. ಈಗ ಮಗ ಕೇಳ್ತಾನೆ, ಅಪ್ಪ ನನಗೂ ಒಂದು ಕಾರ್ ಕೊಡಿಸು ಅಂತೇಳಿ. ಹಲ್ಲೆಲೂಯ. ಏನಂತ ಕೇಳ್ತಾನೆ? ನನಗೂ ಒಂದು ಕಾರ್ ಕೊಡಿಸು ಅಂತೇಳಿ ಕೇಳ್ತಾನೆ. ಕಾರ್ ಕೊಡಿಸು ಅಂತ ಕೇಳಿದಾಗ ಈಗ ಅಪ್ಪ ಏನು ಲೆಕ್ಕ ಇಲ್ಲ, 15 ಲಕ್ಷ 20 ಲಕ್ಷ 30 ಲಕ್ಷ ಏನು ಲೆಕ್ಕ ಇಲ್ಲ, ಕೋಟ್ಯಾಧೀಶ್ವರ ಅದನ್ನು ಅನ್ಕೊಳ್ರಿ. ಈಗ ಅಪ್ಪ ಮಗನಿಗೆ 8 ವರ್ಷದ ಮಗನಿಗೆ ಕಾರ್ ಕೊಡಿಸ್ತಾನ? ಅಪ್ಪನ ಹತ್ರ ದುಡ್ಡು ಇದ್ದಾವೆ ಇಲ್ಲ? ದುಡ್ಡು ಇದ್ದಾವೆ. ಅಪ್ಪನಿಗೆ ಕೊಡಿಸೋ ಸಾಮರ್ಥ್ಯ ಐತಾ ಇಲ್ಲ? ಸಾಮರ್ಥ್ಯ ಐತೆ. ಮತ್ತು ಕಾರ್ ಕೊಡಿಸ್ಬೋದಲ್ರಿ? ಹಲ್ಲೆಲೂಯ. ಅಂದರೆ ಇನ್ನೂ ಸಮಯವೂ ಬಂದಿಲ್ಲ. ಮಗನು ಕಾರ್ ಓಡಿಸುವಂಥ ಸಮಯ ಇನ್ನೂ ಬಂದಿಲ್ಲ. ಕೆಲವು ಸಾರಿ ನಾವು ಈ ರೀತಿಯಾಗಿ ಆಲೋಚನೆ ಮಾಡ್ತೀವಿ, ಯಾಕೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಇನ್ನೂ ನಮ್ಮ ಪ್ರಾರ್ಥನೆ ಯಾಕೆ ಅಂಗೀಕರಿಸಲ್ಪಟ್ಟಿಲ್ಲ, ಯಾಕೆ ನಮಗಿನ್ನೂ ಅದ್ಭುತ ನಡೆದಿಲ್ಲ ಅಂದರೆ, ಕೆಲವು ಸಾರಿ ದೇವ್ರ ಮಕ್ಕಳೇ ಗಮನಿಸ್ರಿ, ಕೆಲವು ಸಾರಿ ದೇವರು ತನ್ನ ನಾಮದ ಮಹಿಮೆಗಾಗಿ, ತನ್ನ ನಾಮದ ಘನತೆಗಾಗಿ ದೇವರು ಕೆಲವು ಸಾರಿ ತಡ ಮಾಡ್ತಾನೆ. ಹಲ್ಲೆಲೂಯ. ಸೊ ಬೈಬಲ್ ವಾಕ್ಯದಲ್ಲಿ ಅನೇಕರು ಕೆಲವು ವಿಷಯಗಳನ್ನು, ದೇವರಿಂದ ಹೊಂದ್ಕೊಂಡಂಥ ವಿಷಯಗಳನ್ನು ನಾವು ನೋಡ್ತೀವಿ. ಕೆಲವರು ಇವಿನ್ ಮಕ್ಕಳನ್ನು ಕೂಡ ಲೇಟಾಗಿ ಹೊಂದ್ಕೊಂಡಂಥ ಮಕ್ಕಳನ್ನು ಕೂಡ ನಾವು ನೋಡ್ತೀವಿ. ನಾನು ಸತ್ಯವೇದ ಗ್ರಂಥದಲ್ಲಿ ನಾನು ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡಿದೆ, ಲೇಟಾಗಿ ಏನಾದರೂ ಸಿಕ್ಕ್ಯದಪ್ಪ ಅಂತಂದರೆ ಅದೊಂದು ಲೇಟೆಸ್ಟ್ ಆಗಿ ಸಿಕ್ಕತ್ತೆ. ಹಲ್ಲೆಲೂಯ. ಈಗ ಅಬ್ರಹಾಮನಿಗೆ ದೇವರು ಲೇಟಾಗಿ ಮಕ್ಕಳು ಕೊಡ್ತಾರೆ. ಯಾಕೆ ನಾನು ದೇವ್ರ ಹತ್ರ ಕೇಳಿದೆ ಏನಂತಂದರೆ, ದೇವರೇ ಯಾಕಪ್ಪ ನೀನು ಇಷ್ಟು ಲೇಟ್ ಆಗಿಬಿಟ್ಟೆ ಅಂತಂದರೆ, ಅವಾಗ ದೇವ್ರು ಹೇಳಿದ್ನು, ಇಲ್ಲ ಆವಾಗೇ ಕೊಟ್ಬಿಡ್ಬೋದಾಗಿತ್ತು. ಇಲ್ಲ, ಏನಪ್ಪ ಅಂತಂದರೆ
ತನ್ನ ನಾಮದ ಮಹಿಮೆಗಾಗಿ, ತನ್ನ ನಾಮದ ಘನತೆಗಾಗಿ ದೇವರು ತಡಮಾಡಿಕೊಟ್ನಂತೆ. ಆದರೆ ಅದ್ಭುತವಾದ ಮಗನನ್ನು ದೇವರು ಇಸಾಕನನ್ನು ಕೊಟ್ಟನು. ಹಲ್ಲೆಲೂಯಾ. ನಿಮ್ಗೆ ವಿಷಯ ಗೊತ್ತಾ? ಇಸಾಕನು ರೆಬಕ್ಕಳಿಗೂ ಕೂಡ ಮಕ್ಕಳಿರೋಗಿಲ್ಲ. ಅವರು ಕೂಡ ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಆ ಪ್ರಾರ್ಥನೆ ಮಾಡಿದ ಮೇಲೆ ಎಷ್ಟೋ ವರ್ಷಗಳ ನಂತರ ದೇವರು ಅವರಿಗೆ ಅವಳಿ ಗಂಡು ಮಕ್ಕಳನ್ನು ಕೊಡ್ತಾನೆ. ಹಲ್ಲೆಲೂಯಾ. ಅಂದರೆ ಇವರು ಸಾಧಾರಣವಾದವರಲ್ಲ. ದೇವ್ರು ಹೇಳ್ತಾನೆ, ಏನಪ್ಪ ಇದು ಒಟ್ಟಿಗೆ ಹಿಂಗೆ ಗಡಬಡ ಆಗ್ತೈತೆ ಅಂತ. ಅವ್ರು ಇಬ್ಬರು ಒಳಗೆ ಫೈಟ್ ಮಾಡ್ತಿರ್ತಾರೆ ಮಕ್ಕಳವ್ರು. ಲೆಕ್ಕ ಹಾಕ್ರಿ, ಒಳಗೆ ಫೈಟ್ ಮಾಡ್ತಿರ್ತಾರೆ, ನಾನು ಫಸ್ಟು ಅಂತೇಳಿ. ಅದಕ್ಕೆ ಏನು ಹಿಂಗೆ ಆಗ್ತೈತೆ ಅಂತೇಳಿ ತಾಯಿ ಅಂದರೆ ರೆಬಕ್ಕ ಹೋಗಿ ಪ್ರಾರ್ಥನೆ ಮಾಡ್ತಾಳೆ ದೇವ್ರ ಸನ್ನಿಧಿಯಲ್ಲಿ. ಸ್ವಾಮಿ ಏನಿದೆ ಅಂತಂದರೆ, ಅವಾಗ ದೇವ್ರು ಏನು ಹೇಳ್ತಾನೆ ಗೊತ್ತಾ? ಏನು ಹೇಳ್ತಾನೆ ಹೇಳ್ರಿ ದೇವರು? ಹಲ್ಲೆಲೂಯಾ. ಅಂದರೆ ಇಂಗ್ಲೀಷ್ ಬೈಬಲ್ ಆಯ್ತದೆ, ಇದು ಇಂಗ್ಲೀಷ್ ಬೈಬಲ್ಲಿ 2 nations. ಹಲ್ಲೆಲೂಯಾ. ದೇರ್ ಆರ್ 2 nations. ಅಂದರೆ ಅಲ್ಲಿ ಎರಡು, ಅಂದರೆ ನಿನ್ನ ಮಕ್ಕಳು, ಅಲ್ಲಿ ಎರಡು ದೇಶಗಳಿದಾವಂತ ಹೇಳ್ತಾರೆ. ಏನಂತ ಹೇಳ್ತಾನೆ ದೇವರು? ಎರಡು ದೇಶಗಳಿದ್ದಾವೆ. ಅಂದರೆ ಅದರ ಅರ್ಥ, ರೆಬಕ್ಕಳಿಗೆ ಕೊಡುವಂಥ ಸಂತತಿ ಒಂದು ಏರಿಯಾಕ್ಕೆ ಆಶೀರ್ವದಿಸಲ್ಪಟ್ಟ ಸಂತತಿಯಾಗಿ ಅಲ್ಲ, ಅವರ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಕ್ಕಳು ದೇಶಗಳಿಗೆ. ಹಲ್ಲೆಲೂಯಾ. ರೆಬಕ್ಕಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಹೆಸರೇನು ಹೇಳ್ರಿ? ಏಸಾವ, ಯಾಕೋಬ. ನಾನು ಕಳೆದ ಸಾರಿ ಹೇಳಿದೆ, ಯಾಕೋಬನ ಹೆಸರನ್ನ ದೇವರು ಬದಲಾಯಿಸಿ ಏನಂತ ಇಟ್ನು? ಇಸ್ರಾಯೇಲ್ ಅಂತಂದ್ರೆ ಏನು? ಇವತ್ತು ನಿಮಗೇನು ನೆನಪು ಬರ್ತದೆ ಇಸ್ರಾಯೇಲ್ ಅಂದ ತಕ್ಷಣ? ಇಸ್ರಾಯೇಲ್ ಅಂದರೆ ದೇಶ. ಹಲ್ಲೆಲೂಯಾ. ದೇವ್ರು ಯಾವಾಗ ಹೇಳಿದ್ನ ಗೊತ್ತಾ? ಇದನ್ನು ಯಾವಾಗ ಹೇಳಿದ್ನ ಹೇಳ್ರಿ? ತಾಯಿಯ ಗರ್ಭದಲ್ಲಿರುವಾಗಲೇ ದೇವ್ರಿಗೊಂದು ಆಲೋಚನೆ ಇತ್ತು ಆ ದೇಶದ ಬಗ್ಗೆ. ಹಲ್ಲೆಲೂಯಾ. ಯಾವಾಗ ಅವರು ಇಸ್ರೇಲ್ ಅಂತ ಹೆಸರು ಆಗಿದ್ದು ಯಾವಾಗ ಅಂತಂದರೆ, ಇಸ್ರೇಲನಂತ ಹೆಸರು ಯಾಕೋಬನಿಗೆ ಕೊಟ್ಟ. ಆ ಯಾಕೋಬನಿಗಿರುವಂಥ 12 ಜನ ಸಂತತಿಯೇ 12 ಕುಲಗಳಾಗಿ, ಆ ಕುಲಗಳು ಬಹಳ ಜನಸಂಖ್ಯೆಯಾಗಿ ಹೆಚ್ಚಿ ಅವರು ತುಂಬಿಕೊಂಡು ಅವರು ಚೆಲ್ಲಪಿಲಿ ಚೆದರಾಗಿರ್ತಾರೆ. ಒಂದು ಕಾಲಘಟ್ಟದಲ್ಲಿ ಅಲ್ಲಿ ವಿರೋಧಿಗಳು ಬಂದು ಅವ್ರನ್ನ ದೇಶಾಂತರದಿಂದ ಓಡಿಸಿ ಹೋಗಿರ್ತಾರೆ. 1946ರಲ್ಲಿ ಮತ್ತೆ ಆ ಚದುರಿಸಲ್ಪಟ್ಟಂಥ ಎಲ್ಲ ಜನಾಂಗಗಳು ಮತ್ತೆ ಕೂಡಿಸಲ್ಪಟ್ಟು ಅವರೊಂದು ದೇಶವಾಗಿ ಸರ್ಕಾರ ಅವ್ರನ್ನ ಗುರುತಿಸಿ ಅವ್ರಿಗೊಂದು ಇಸ್ರೇಲ್ ದೇಶ ಅಂತೇಳಿ ಅವರಿಗೆ ಆ ಹೆಸರು ಕೊಡ್ತತೆ. ಆದರೆ ದೇವ್ರು ಯಾವಾಗ ಹೆಸರು ಗೊತ್ತಾ? ತಾಯಿಯ ಗರ್ಭದಲ್ಲಿ ಇರುವಾಗಲೇ ಹೊಟ್ಟೆ ಒಳಗಡೆ ಇರೋದು 2 ದೇಶಗಳು. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ದೇಶಗಳಿಗೆ ಆಶೀರ್ವದಿಸಲ್ಪಟ್ಟವರಿದ್ದಾರೆ ಅಂತೇಳಿ ದೇವರು ಹೇಳಿದ್ನು. ಆಮೇನ್. ಹಲ್ಲೆಲೂಯಾ. ಸೊ ಹಾಗೇನೆ ಅವರಿಂದ ಏಸಾವನಿಂದ ಕೂಡ ದೊಡ್ಡ ಜನಾಂಗ ಆಯಿತು. ಆದರೆ ಅವರು ಬೇರೆ ರೀತಿಯಾದ ಜನಾಂಗ ಉತ್ಪತ್ತಿ ಆಯಿತು. ಹಾಗಾದರೆ ನಾನು ಸತ್ಯವೇದ ವಾಕ್ಯದಲ್ಲಿ ನಾನು ನೋಡಿದೆ ಏನಪ್ಪ ಅಂತಂದರೆ, ಎಷ್ಟೋ ಜನ ತಡವಾದರೂ ಕೂಡ ಈ ಹನ್ನಳಿಗೆ ತಡವಾಗಿ ಸಂತತಿ ಆಯಿತು. ದೇಶವನ್ನು ಕದಲಿಸುವಂಥ ಪ್ರವಾದಿ ಹುಟ್ಟಿ ಬಂದನು. ಆತನ ಹೆಸರೇ ಸಾಮವೇಲ್. ಹಲ್ಲೆಲೂಯಾ. ಜಕರ್ಯ ಮತ್ತು ಎಲಿಜಬೆತಳಿಗೆ ತಡವಾಗಿ ದೇವರು ಕೊಟ್ಟನು. ಅವಾಗ ಅವನು ಧೂಪವನ್ನು ಅರ್ಪಿಸುತ್ತಿರಬೇಕಾದ್ರೆ ಆ ದೇವದೂತನು ಬಂದು ಮಾತನಾಡ್ತಾನೆ, ನಿನ್ನ ಪ್ರಾರ್ಥನೆಗಳು ಅಂಗೀಕರಿಸಲ್ಪಟ್ಟಿದೆ. ಏನಂತ? ನಿನ್ನ ಪ್ರಾರ್ಥನೆಗಳು ಅಂಗೀಕರಿಸಲ್ಪಟ್ಟಿದೆ ಅಂತ ಹೇಳಿದಾಗ ಅವನು, ಸ್ವಾಮಿ ಇದು ಯಾತ್ರಿಂದ ನಂಬಲಿ, ಇದೇನು ಅಂದರೆ ಇವ್ರು ಮಾಡಿ ಪ್ರಾರ್ಥನೆನ ಇವರೇ ನೆನಪು ಹೋಗ್ಬಿಟ್ಟತೆ, ಇವರೇ ಮರ್ತೋಗ್ಬಿಟ್ಟಾರೆ. ನಾವು ಈ ಇವ್ರು ಪ್ರಾರ್ಥನೆ ಮಾಡಿ ಕೂಡ ಇನ್ನೇನು ಆಗಲ್ಲ ಬಿಡು, ಉತ್ತರ ಬರಲ್ಲ ಅಂತೇಳಿ ಮರ್ತೋಗ್ಬಿಟ್ಟಿದ್ದಾರೆ. ಆದರೆ ದೇವರು ಮರೆಯುವ ದೇವರಲ್ಲ. ಹಲ್ಲೆಲೂಯಾ. ಕೆಲವು ದೇವ್ರ ಮಕ್ಕಳು ಅನೇಕ ಸಂಗತಿಗಳಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ದೇವರೇ ನಮ್ಮ ಜೀವಿತವನ್ನು ಆಶೀರ್ವಾದ ಮಾಡು, ದೇವರೇ ನಮಗೆ ಮನೆ ಕೊಡು, ಅಥವಾ ನಮಗೆ ಉದ್ಯೋಗ ಕೊಡು, ಅಥವಾ ನಮಗೆ ಇದು ಕೊಡು. ಯಾವುದೋ ಒಂದು ಸಂಗತಿಗಳಿಗಾಗಿ ಅನೇಕ ದೇವ್ರ ಮಕ್ಕಳು ಪ್ರಾರ್ಥನೆ ಮಾಡಿ ಅನೇಕರು ಮರ್ತು ಹೋಗಿರ್ತಾರೆ. ಒಂದು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ರಿ, ದೇವರು ನಮ್ಮ ಪ್ರಾರ್ಥನೆಯನ್ನು ನಿರಾಕರಿಸುವುದಿಲ್ಲ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಯನ್ನು ಎಂಥ ಕಾಲಕ್ಕೂ ಆತ ನಿರಾಕರಿಸುವುದಿಲ್ಲ. ನೋಡ್ರಿ, ನಾವು ಏನಾದರೂ ಒಂದು ಅರ್ಜಿ ಬರೆದು ಕೊಟ್ಟರೆ, ಗೌರ್ಮೆಂಟು ನಾವು ಏನಾದರೂ ಒಂದು ಕೊಟ್ಟರೆ, ಬಹುಶಃ ನಮ್ಮ ಮುಂದೆ ಅದನ್ನು ತೆಗೆದುಕೊಂಡು ಯಾರ್ಯಾರಿಗೆ ಒಂದು ವೇಳೆ ಕೆಲವರು ರಾಜಕೀಯ ನಾಯಕರು ಬರ್ತಾರೆ ಓಟ್ ಕೇಳಕ್ಕಂತ ಬಂದು ಏನು ಮಾಡ್ತಾರೆ, ಈಗ ನಂದು ಅವಧಿ ಮುಗಿಯಕ್ಕೆ ಬಂತು, ಈಗ 5 ವರ್ಷ ಇನ್ನೇನು ಎಷ್ಟು ಮುಗಿತತೆ, ಮತ್ತೆ 5 ವರ್ಷಕ್ಕೆ ಎಲೆಕ್ಷನ್ಗೆ ನಿಂದಿರ್ತಾ ಇದ್ದೀನಿ, ನಿಮಗೆ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಬರ್ಕೊಡ್ರಿ ಅಜ್ಜಿ, ಮನೆ ಇಲ್ದವ್ರಿಗೆ ಮನೆ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತೇಳಿ
ಬಹುಶಃ ತಗೊಂತಾರೆ ಕೆಲವರು, ಎಲ್ಲರಲ್ಲ ಕೆಲವು ಕಡೆ ತಗೊಂಡು ಎಲ್ಲ ಅರ್ಜಿ ಬರ್ಕೊಟ್ಟ ತಕ್ಷಣ ನಿಮಗೆ ಗೊತ್ತಾಯ್ತೋ ಗೊತ್ತಿಲ್ಲೋ ಅವನ್ನೆಲ್ಲ ತೆಗೆದುಕೊಂಡೋಗಿ ಡಸ್ಟ್ಬಿನ್ನಾಗ ಹಾಕ್ತಾರೆ. ಅಲ್ಲೂಯ್ಯ, ಅವನ್ನೆಲ್ಲ ತೆಗೆದುಕೊಂಡೋಗಿ ಏನು ಮಾಡ್ತಾರೆ ಅಂದರೆ ಡಸ್ಟ್ಬಿನ್ನಾಗ ಹಾಕ್ತಾರೆ. ನೆಕ್ಸ್ಟ್ ಸಾರಿ ನಾನು ಗೆದ್ದಾಗ ನೀವು ಖಂಡಿತ ನಿಮ್ಮ ಅರ್ಜಿಗಳೆಲ್ಲ ರೆಡಿ ಮಾಡ್ತೀವಿ ಅಂತೇಳಿ. ಆದರೆ ದೇವರ ಸಮೀಪಕ್ಕೆ ಅಂದರೆ ನಾವು ದೇವರ ಬಳಿಯಲ್ಲಿ ನಾವು ಮಾಡಿದ ಪ್ರಾರ್ಥನೆ ಅದು ಎಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ. ಹಲಲೂಯ. ಆತನು ಪುಸ್ತಕದಲ್ಲಿ ಆತನು ಬರೆದಿಟ್ಟಿರ್ತಾನೆ. ಆಮೇನ್. ಹಲಲೂಯ. ಇಹಲೋಕದವರು ನಮ್ಮ ಆ ವಿಜ್ಞಾಪನೆಗಳನ್ನು ತಿರಸ್ಕರಿಸಬಹುದು, ನಮ್ಮ ಪ್ರಾರ್ಥನೆಗಳನ್ನು ತಿರಸ್ಕರಿಸಬಹುದು. ಆದರೆ ಪರಲೋಕದ ತಂದೆಯಾದ ದೇವರು ನಾವು ಮಾಡಿದ ಪ್ರಾರ್ಥನೆಯನ್ನು ಎಂದಿಗೂ ನಿರಾಕರಿಸದೆ ಆತನು ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿರ್ತಾನೆ. ತಕ್ಕ ಸಮಯ ಬಂದಾಗ ಆತನು ನಮಗೆ ಉತ್ತರವನ್ನು ಕೊಡುವವನಾಗಿದ್ದಾನೆ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ಇವತ್ತು ಪ್ರೀತಿಯ ದೇವರ ಮಕ್ಕಳೇ, ನೀವು ಒಂದು ಬಹುಶಃ ಉದ್ಯೋಗಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತಿದ್ದೀರೇನೋ, ಅಥವಾ ಮದುವೆಗಾಗಿ ಪ್ರಾರ್ಥನೆ ಮಾಡ್ತಿದ್ದೀರೇನೋ, ಅಥವಾ ಯಾವುದೇ ವಿಧವಾದ ಆಶೀರ್ವಾದಗಳಿಗಾಗಿ ನೀವು ಪ್ರಾರ್ಥನೆ ಮಾಡ್ತಿದ್ದೀರೇನೋ, ಅಥವಾ ಯಾವುದೇ ಒಂದು ಬಿಡುಗಡೆಗಾಗಿ ನೀವು ಪ್ರಾರ್ಥನೆ ಮಾಡ್ತಿದ್ದೀರೇನೋ. ಹಲ್ಲೆಲೂಯಾ. ಬಹುಶಃ ತಡ ಆಗ್ತೈತೆ, ಏನಪ್ಪ ಇಷ್ಟು ಕಠಿಣ ಅಂತಂದರೆ ನೀವು ಅನ್ಕೋಬೇಡ್ರಿ, ಏನೋ ದೇವರು ದೊಡ್ಡದಾದ ಆಶೀರ್ವಾದ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಕೆಲವು ಸಾರಿ ಈ ರೀತಿಗೆ ಅನಿಸ್ತತೆ, ನನಗೆ ಒಂದು ವಿಚಾರ ಅರ್ಥ ಆಗಿಲ್ಲ. ಏನು ಗೊತ್ತಾ, ಬೈಬಲ್ನ ನೀವು ಓದಿದರೆ ವಿಮೋಚನೆ ಕಾಂಡ ಓದ್ರಿ ನಿಮಗೆ ತಲೆ ಕೆಟ್ಟೋಗ್ತತೆ. ಏನಂತಂದರೆ ಮೋಶೆಗೆ ದೇವರು ಹೇಳ್ತಾನೆ, ಹೋಗು ಫರೋಹನನ ಸಮ್ಮುಖಕ್ಕೆ ಹೋಗು, ನೀನು ಮಾತನಾಡು, ಅವನು ಖಂಡಿತ ಜನರನ್ನ ಬಿಡುಗಡೆ ಮಾಡ್ತಾನೆ ಅಂತೇಳಿ ದೇವರು ಮೋಶೆನ ಹೇಳಿ ಕಳಿಸ್ತಾರೆ. ಮೋಶೆ ಹೋಗಿ, ನಾನು ಜನರ ಬಿಡುಗಡೆ ಮಾಡ್ಬೇಕು, ನಾನು ದೇವ್ರು ಕಳಿಸಿದೆ ನನ್ನ ಹತ್ರ. ಏನು ಸಾಕ್ಷಿಯಪ್ಪ ನೀನು ದೇವ್ರು ಕಳಿಸಿದೆ ನನಕ್ಕೆ? ನೋಡು, ಕಪ್ಪೆ ಬರ ಮಾಡ್ತೀನಿ, ನೋಡು ಮಿಡತೆಗಳನ್ನ ಬರ ಮಾಡ್ತೀನಿ, ನೋಡು ನೀರಿನ ರಕ್ತ ಮಾಡ್ತೀನಿ, ಪ್ರತಿ ಒಂದೊಂದು ಸಾರಿ ಒಂದೊಂದು ಅದ್ಭುತ ಮಾಡಬೇಕು. ಅದ್ಭುತ ಮಾಡಿದಾಗ ಅಷ್ಟೇ ಆಯ್ತಾಯ್ತಪ್ಪ ಬಿಡುಗಡೆ ಮಾಡ್ತೀನಿ. ಇವು ಕಪ್ಪೆಗಳೆಲ್ಲ ಹೋಗಂಗೆ ಪ್ರಾರ್ಥನೆ ಮಾಡಿ ನಿನ್ನ ದೇವರಿಗೆ. ಅವು ಪ್ರಾರ್ಥನೆ ಮಾಡ್ತಿದ್ನು ಮೋಶೆ. ಕಪ್ಪೆ ಎಲ್ಲ ಹೋದ ತಕ್ಷಣ ಮತ್ತವನ ಹೃದಯ ಕಠಿಣವಾಗ್ತಿತ್ತಂತೆ. ಹಲ್ಲೆಲೂಯಾ. ವಾಕ್ಯ ಏನಿರ್ತದೆ ಗೊತ್ತಾ ನಿಮಗೆ? ಒಂದು ಶಾಕಿಂಗ್ ವಿಷಯ ಏನಂದರೆ, ಯೆಹೋವನು ಅವನ ಹೃದಯವನ್ನು ಕಠಿಣಪಡಿಸಿದ್ದನಾದ್ದರಿಂದ ಫರೋಹನನು ಇಸ್ರೇಲ್ ಜನರನ್ನು ಹೋಗಗೊಡಿಸಲಿಲ್ಲ. ಯಾರು ಕಠಿಣಪಡಿಸಿದ್ರಂತೆ? ಯಾರು ಕಠಿಣಪಡಿಸಿದ್ರಂತೆ? ಇಲ್ಲ ನೀವು इधर नहीं है, कहाँ बाहर चले गया है, हमारा लोग इधर नहीं है, बाहर चले गया है, सभी लोग इधर आना है. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ. ದೇವರು ಮೋಶೆಯನ್ನ ಆರಿಸಿಕೊಂಡು ನನ್ನ ಜನರ ಬಳಿಗೆ ಹೋಗು, ಫರೋಹನನ ಹತ್ರ ಮಾತನಾಡು, ಅವ್ರನ್ನ ಬಿಡಿಸ್ಕೊಂಡು ಬಾ ಅಂತೇಳಿ ಫರೋಹನ ಬಳಿಗೆ ಮೋಶೆಯನ್ನು ಕಳಿಸಿದಾಗ